ಆಸ್ತಿಕರೇ ನಮಸ್ಕಾರ. ಧರ್ಮನಂಬಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಗಮನಿಸಲಿಕ್ಕಿರುವಂಥದ್ದು ನವಗ್ರಹ ಶಕ್ತಿಗಳು, ಇದರ ಮಹತ್ವ ಹಾಗೂ ಫಲಗಳನ್ನು ನಾವು ಗಮನಿಸಲಿಕ್ಕಿರೋ ಫಲಾಫಲಗಳು ಯಾವ ರೀತಿಯಾಗಿ ನಮಗೆ ಅನುಭವ ಆಗ್ತದೆ ಅಂತ ಹೇಳುವಂಥದ್ದು ಗಮನಿಸಲಿಕ್ಕಿದ್ದೇವೆ. ನವಗ್ರಹಗಳು ಅಂತ ಹೇಳಿದ ಕೂಡಲೇ ನಮಗೆ ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ಅದೇ ರೀತಿಯಾಗಿ ರಾಹು, ಕೇತು ಅಂತ ಹೇಳುವಂಥ ಮೂಲಕವಾಗಿ ನವಗ್ರಹಗಳನ್ನು ಗಮನಿಸ್ತಾ ಹೋಗ್ತೇವೆ. ಈ ನವಗ್ರಹಗಳು ದೋಷವಾಗಿ ಕಾಣುವಂಥದ್ದು ಹೇಗೆ, ಫಲಾಫಲವಾಗಿ ಅಥವಾ ಒಳಿತಾಗಿ ಕಾಣುವಂಥದ್ದು ಹೇಗೆ, ಇದಕ್ಕೆ ಬೇಕಾಗುವಂತಹ ಪೂಜೆಗಳು, ಹೋಮಗಳು, ಶಾಂತಿಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಎಲ್ಲದನ್ನು ಕೂಡ ಇವತ್ತಿನ ಧರ್ಮನಂಬಿಕೆ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ನಾನಿಮ್ಮ ಪ್ರತಿ ಉಪಾಧ್ಯಾಯ. ಆಸ್ತಿಕರೇ, ಧರ್ಮನಂಬಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನವಗ್ರಹಗಳು, ಈ ನವಗ್ರಹಗಳನ್ನು ನಾವು ಪ್ರತಿಯೊಂದು ಪ್ರದೇಶಗಳಲ್ಲಿ ಗಮನಿಸ್ತಾ ಹೋಗ್ತೇವೆ. ಆ ನವಗ್ರಹಗಳನ್ನು ಪೂಜೆ ಮಾಡುವ ಮೂಲಕವಾಗಿ ಎಲ್ಲ ರೀತಿಯಾಗಿರುವಂಥ ದೋಷಗಳನ್ನು ನಿವಾರಣೆ ಮಾಡುವ ಮೂಲಕವಾಗಿ ಒಳ್ಳೆಯದಾಗ್ತದೆ ಅಂತೇಳಿ ಅದರ ವೈಜ್ಞಾನಿಕ ಪ್ರಕಾರವಾಗಿ ಹಲವಾರು ರೀತಿಯಾಗಿರುವಂತಹ ಗೊಂದಲಗಳನ್ನು ಸೃಷ್ಟಿಸಿರುವಂಥದ್ದು ಅಥವಾ ಗೊಂದಲಗಳಿರುವಂಥದ್ದು ಗೊತ್ತಿಲ್ಲ. ಆ ನವಗ್ರಹಗಳು ಅಂತ ಹೇಳುವಂಥದ್ದು ನೀವು ಹೇಳುವಂಥ ನವಗ್ರಹಗಳಲ್ಲ, ನವಗ್ರಹಗಳು ಬೇರೆ, ಅಥವಾ ಆ ಒಂದು ಏನು ಆ 9 ಗ್ರಹಗಳಿದೆ ಅದು ಎಲ್ಲ ಬೇರೆ ಅಂತ ಹೇಳುವಂಥದ್ದಿದೆ. ಅದರ ನವಗ್ರಹಗಳು ಈ ಒಂದು ಶಾಸ್ತ್ರೀಯ ಪ್ರಕಾರವಾಗಿ ಯಾವ ರೀತಿಯಾಗಿದೆ, ಯಾಕಿದೆ, ಯಾವ ರೀತಿಯಾಗಿ ಮಹತ್ವ, ಇದಕ್ಕೆ ಯಾವ ರೀತಿಯಾಗಿರುವಂಥ ಪ್ರಾಧಾನ್ಯತೆ ಬಂತು ಎಲ್ಲವನ್ನೋದು ಕೂಡ ಸಂಪೂರ್ಣವಾಗಿ ನಮಗೆ ಮಾಹಿತಿ ತಿಳಿಸಲಿಕ್ಕಿದ್ದಾರೆ ವಿದ್ವಾನ್ KR ಶಶಾಂಕ್ ಭಟ್ಟು, ನಾಲ್ಕೂರು, ಧಾರ್ಮಿಕ ಚಿಂತಕರು, ಪ್ರವಚನಕಾರರು, ಧರ್ಮಾಚಾರ್ಯ ಸಂಪರ್ಕ, ವಿಶ್ವ ಹಿಂದೂ ಪರಿಷತ್ತು, ಪುತ್ತೂರು ಜಿಲ್ಲೆ. ಬಹಳ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನವಗ್ರಹಗಳು ಅಂತ ಹೇಳಿದ ಕೂಡಲೇ ಗೊಂದಲಗಳಿರುವಂಥದ್ದು, ಆ ಗೊಂದಲಗಳನ್ನು ನಿವಾರಣೆ ಮಾಡಬೇಕಾಗಿ ಪ್ರಧಾನವಾಗಿ ನವಗ್ರಹ ಅಂದರೆ ಏನು? ನವಗ್ರಹಗಳು ಅಂತ ಹೇಳಿದರೆ ಆಕಾಶಕಾಯದಲ್ಲಿ ಸಂಚರಿಸತಕ್ಕಂತಹ ಕೆಲವು ಗ್ರಹ ವಿಶೇಷಗಳು. ಅದರಲ್ಲಿ ನಮಗೆ ಪ್ರಚಲಿತ ಇವತ್ತು ವೈಜ್ಞಾನಿಕ ದೃಷ್ಟಿಯಲ್ಲಿ ಸೂರ್ಯಮಂಡಲದ ನೇರವಾಗಿ ಒಂದಿಷ್ಟು ಗ್ರಹಗಳು, ಅದರಲ್ಲಿ ಬುಧ, ಶುಕ್ರ, ಮಂಗಳ ಆಚೀಚೆ, ಆಮೇಲೆ ಪೃಥ್ವಿ, ಆಮೇಲೆ ಗುರು, ಶನಿ, ಯುರೇನಸ್, ನೆಪ್ಚ್ಯೂನ್, ಪ್ಲೂಟೋನಿಗೆ ಕೈ ಬಿಟ್ಟಿದ್ದಾರೆ. ಯುರೇನಸ್, ನೆಪ್ಚ್ಯೂನ್ ಇಷ್ಟು ಅಂತ. ಸೂರ್ಯನನ್ನು ಗ್ರಹ ಅಂತ ಪರಿಗಣನೆ ಮಾಡುವುದಿಲ್ಲ ವಿಜ್ಞಾನ. ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಸೂರ್ಯನನ್ನು ಸೇರಿಸಿಕೊಂಡು 9 ಗ್ರಹಗಳು: ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, 9 ಮಂದಿ ಗ್ರಹರು. ಈ 9 ಮಂದಿ ಗ್ರಹರು ಆಕಾಶಕಾಯದಲ್ಲಿ ಅವರು ಸಂಚರಿಸತಕ್ಕಂತಹ ರೀತಿ, ಅವರ ಚಾರ ಅಂದರೆ ಅವರ ನಡೆ, ಅದು ಹೇಗೆ, ಅವರ ನಡೆ ಹೇಗಿರ್ತದೆ ಅಂತ ಕೇಳಿದರೆ ನಾವು ಪ್ಲಾನೆಟೋರಿಯಮಿಗೆ ಹೋಗಿ ನೋಡಿದರೆ ಅದನ್ನು ಚೆನ್ನಾಗಿ ಸ್ಪಷ್ಟವಾಗಿ ತೋರಿಸಿಕೊಡ್ತಾರೆ. ಯಾಕೆ ಅಂತ ಹೇಳಿದರೆ, ಮೊದಲಿಗೆ ನಾನೊಂದು ವಿಷಯ ಸ್ಪಷ್ಟಪಡಿಸ್ತೇನೆ. ಜ್ಯೋತಿಷ್ಯ ಅಂತ ಹೇಳಿದರೆ ಅದು ಕೇವಲ ಜಾತಕ ಮತ್ತು ಪ್ರಶ್ನೆಗೆ ಸೀಮಿತ ಅಲ್ಲ. ಅದೊಂದು ಸೈಡ್, ಒಂದು ಫಲಭಾಗ, ಫಲಭಾಗ ಅಂತ ಜಾತಕ ಮತ್ತು ಪ್ರಶ್ನೆ ಕಬಡೆ ಹಾಕಿ ಪ್ರಶ್ನೆ ಹೇಳುವುದು, ಇದು ಒಂದು ಅತ್ಯಂತ ಕೊನೆಯ ಘಟ್ಟ, ಒಂದು ಫಲಭಾಗ. ಜ್ಯೋತಿಷ್ಯದಲ್ಲಿ ಪ್ರಧಾನವಾದ ಅಂಶ ಗಣಿತ ಭಾಗ. ಈ ಗಣಿತ ಭಾಗವನ್ನು ಅಧ್ಯಯನ ಮಾಡಿದರೆ ನಮಗೆ ಸ್ಪಷ್ಟವಾಗಿ ತಿಳಿದು ಬರತಕ್ಕಂತಹದ್ದು ಜ್ಯೋತಿಷ್ಯ ಅಂತ ಹೇಳುವುದು ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ. ಇವತ್ತು ನಾವು ಯಾವುದನ್ನೆಲ್ಲ ಖಗೋಳ, ಭೂಗೋಳ ಶಾಸ್ತ್ರನ ಶಾಲೆಯಲ್ಲಿ ಕಲಿಸ್ತೇವೋ, ಹಿಂದಿನ ಕಾಲದಲ್ಲಿ ಏನು ಕಲಿಸ್ತಾ ಇದ್ರು? ನಮಗೆ ಇವತ್ತು ಇತಿಹಾಸ ಅಂತ ಹೇಳಿದರೆ ಕ್ರಿಸ್ತ ಹುಟ್ಟಿದ ನಂತರವೇ ಇತಿಹಾಸ ಅಂತ ಶಾಲೆಯಲ್ಲಿ ಕಲಿಸೋದು. ಅದಕ್ಕಿಂತ ಮುಂಚೆ ದೇಶ ಇತ್ತು, ಜಗತ್ತಿತ್ತು, ಗುರುಕುಲಗಳಿತ್ತು, ಅಧ್ಯಯನ ಪರಂಪರೆ ಇತ್ತು, ಅವರಲ್ಲಿ ಖಗೋಳ ಭೂಗೋಳದ ಜ್ಞಾನ ಇತ್ತು. ಅದೆಲ್ಲ ಹೇಗೆ ಬಂತು? ಅದು ಜ್ಯೋತಿಷ್ಯ. ಆ ನಿಟ್ಟಿನಲ್ಲಿ ನೋಡುವಾಗ ಆಕಾಶದಲ್ಲಿ ಆಕಾಶಕಾಯವನ್ನು ಮೇಷಾದಿ 12 ರಾಶಿಗಳಲ್ಲಿ 12 ಭಾಗವನ್ನಾಗಿ ಮಾಡಿದ್ದಾರೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಅಂತ. ಅದನ್ನು ಕಣ್ಣಿಗೆ ಕಾಣುವುದಿಲ್ಲ. ನೀವು ಪ್ಲಾನೆಟೋರಿಯಮಿಗೆ ಹೋಗಿ ನೋಡಿದರೆ ಅಲ್ಲಿ ತೋರಿಸ್ತಾರೆ ಇದನ್ನು.
ಆ 12 ರಾಶಿಗಳಲ್ಲಿ ಈ 9 ಗ್ರಹರು ಸಂಚಾರ ಮಾಡ್ತಾ ಇರ್ತಾರೆ. ದೃಷ್ಟಿಗೆ ದೊರೆಗೆ ಸಂಚಾರ ಮಾಡ್ತಾರೆ. ಇದು ಖಗೋಳದಲ್ಲಿ ನಡೆಯತಕ್ಕಂತಹ ಒಂದು ನಕ್ಷತ್ರ ಪುಂಜದ ಗ್ರಹ ಪುಂಜದ ಒಂದು ವಿದ್ಯಮಾನ. ಇದಕ್ಕೆ ಅನುಗುಣವಾಗಿ ಆ ಗ್ರಹರು ಯಾವ ಯಾವ ಸ್ಥಾನಕ್ಕೆ ಬರ್ತಾರೋ ಆ ಸಮಯದಲ್ಲಿ ಭೂಮಿಯ ಮೇಲೆ ಅದರ ಪ್ರಭಾವ ಬೇರೆ 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 ರೀತಿಯಲ್ಲಿ ಉಂಟಾಗ್ತದೆ. ಈಗ ಸಣ್ಣ ಉದಾಹರಣೆ ನಮಗೆ ಪ್ರತ್ಯಕ್ಷ ಕಾಣಬಹುದಾದಂತಹ ಉದಾಹರಣೆ ಕೊಡ್ತೇನೆ. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಸಮುದ್ರದ ನೀರಿನಲ್ಲಿ ಏರಿಳಿತಗಳು ಉಂಟಾಗ್ತದೆ. ಸತ್ಯ. ಅದನ್ನೇ ಜ್ಯೋತಿಷ್ಯ ಹೇಳಿತು, ಚಂದ್ರ ನೀರಿನ ಕಾರಕ, ಜಲಕಾರಕ. ನಾವು ಜ್ಯೋತಿಷ್ಯದಲ್ಲಿ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಪ್ರಶ್ನೆ ಇಡ್ತಾರೆ, ಅನ್ನರ ಮೂಲು ಇಲ್ಲಿ ಕಟ್ಟೋಲಿಯ ಕುಟ್ಟಿಬಾರ್ದವ ಇದೆ ಅಂತ ಹೇಳ್ತಾರೆ. ನೀರನ್ನು ನೋಡಲಿಕ್ಕೆ ನೀರೆಲ್ಲಿ ಉಂಟು, ನೀರಿನ ಅಂಶ ಎಲ್ಲಿ ಉಂಟು ಬಾವಿ ತೋಡಲಿಕ್ಕೆ ಕೇಳುತ್ತಾರೆ. ಆಗ ಚಂದ್ರನಿಂದ ನೀರಿನ ಸ್ಥಿತಿ ಚಿಂತನೆ ಮಾಡೋದು. ಅಥವಾ ರಾಶಿಗೂ ಚಂದ್ರನಿಗೂ ಬಲ ಇತ್ತು ಅನ್ನೋದ್ರೆ ಯಾವ ದಿಕ್ಕಿನಲ್ಲಿ ಆ ದಿಕ್ಕಿನಲ್ಲಿ ನೀರಿನ ವ್ಯವಸ್ಥೆ ಉಂಟು ಅಂತ ಈ ರೀತಿ, ಅದು ಬೇರೆ ವಿಷಯ. ಅಂತೂ ನಾನು ಉದಾಹರಣೆ ಕೊಟ್ಟದ್ದು, ಚಂದ್ರ ಜಲಕಾರಕ, ಮನಃಕಾರಕನೂ ಹೌದು, ಇರಲಿ ಜಲಕಾರಕ ಪ್ರಧಾನವಾಗಿ. ಮನಃಕಾರಕ ಅಂತ ಅದಕ್ಕೂ ಉದಾಹರಣೆ, ಕೆಲವರಿಗೆ ಈ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಯಾರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೋ ಈ ಹುಣ್ಣಿಮೆ ಅಮಾವಾಸ್ಯೆಯ ಕಾಲದಲ್ಲಿ ಅದು ಏರುಪೇರು ಆಗ್ತದೆ. ಯಾರು ಡಿಪ್ರೆಷನ್ಗೆ ಹೋಗಿರ್ತಾರೋ ವಿಚಿತ್ರವಾಗಿ ನಡ್ಕೊಳ್ತಾರೆ. ಇದು ಯಾಕೆ? ಚಂದ್ರನ ಮನಃಕಾರಕತ್ವ. ಸಮುದ್ರದಲ್ಲಿ ಏರಿಳಿತ ಆಗ್ತದೆ ಹುಣ್ಣಿಮೆ ಅಮಾವಾಸ್ಯೆಗೆ, ಇದು ಚಂದ್ರನ ಜಲಕಾರಕತ್ವ. ಇದು ಒಂದು ದೃಷ್ಟಾಂತ. ಇದೇ ರೀತಿ ಉಳಿದ 8 ಗ್ರಹರೂ ಕೂಡ ತಮ್ಮ ತಮ್ಮ ಚಾರಕ್ಕನುಗುಣವಾಗಿ ಭೂಮಿಯ ಮೇಲೆ ವಿಶೇಷ ಪ್ರಭಾವವನ್ನು ಬೀರ್ತಾರೆ. ಈ ಭೂಮಿಯ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತಾರೋ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಒಂದೊಂದು ರೀತಿಯ ಪ್ರಭಾವವನ್ನು ಬೀರ್ತಾರೆ. ಅದಕ್ಕೆ ಆ ವ್ಯಕ್ತಿಯ ಜನ್ಮ ಸಮಯದಲ್ಲಿ ಆ ಗ್ರಹರು ಜಾತಕದಲ್ಲಿ ಎಲ್ಲೆಲ್ಲಿದ್ದಾರೆ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಇದನ್ನು ನೋಡಿಕೊಂಡು ಫಲಭಾಗ ಅಧ್ಯಯನ ಮಾಡಿದ ಜ್ಯೋತಿಷ್ಯರು ಅಂದರೆ ಕುಂಡಲಿಯ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಜ್ಯೋತಿಷ್ಕ ಅಂತ ಹೇಳಿದ ತಕ್ಷಣ ಅವನು ಪ್ರಶ್ನೆ ಹೇಳಬೇಕು ಅಂತ ನಿಯಮ ಇಲ್ಲ. ಇವತ್ತು ಹಾಗೆ ಆಗಿದೆ. ಅವ ಜಾತಕ ನೋಡಬೇಕು, ಪ್ರಶ್ನೆ ಹೇಳಬೇಕು, ಜಾತಕ ಬರೀಬೇಕು ಅಂತ ನಿಯಮ ಇಲ್ಲ. ಜ್ಯೋತಿಷ್ಕ ಅಂತ ಯಾರನ್ನು ಕರಿಬಹುದು ಕೇಳಿದರೆ, ಯಾರು ಖಗೋಳ ಶಾಸ್ತ್ರಜ್ಞ ಇದ್ದಾನೋ ಅವನನ್ನು ಜ್ಯೋತಿಷ್ಕ ಅಂತ ಕರಿಬೇಕಿದ್ದು ಶಾಸ್ತ್ರದ ನಿರ್ಣಯ. ನಾನು ಹೇಳ್ತಾ ಇರೋದಲ್ಲ, ವಿಜ್ಞಾನ ಹೇಳೋದಲ್ಲ. ಶಾಸ್ತ್ರ ಏನು ಹೇಳುತ್ತದೆ? ಜ್ಯೋತಿಷ್ಕ ಅಂತ ಹೇಳಿದರೆ ಅವ ಒಬ್ಬ ಖಗೋಳ ಶಾಸ್ತ್ರಜ್ಞ. ಇದು ಜ್ಯೋತಿಷ್ಯದ ನಿಯಮ. ಇದನ್ನೇ ನವಗ್ರಹರು ಸೂಚಿಸುವಂತಹದ್ದು. ಭೂಮಿಯ ಮೇಲೆ ಪ್ರಭಾವ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಅವನ ಜನ್ಮ ಕುಂಡಲಿಯಲ್ಲಿರತಕ್ಕಂತಹ ರೀತಿಯಲ್ಲಿ ಚಾರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಅವರು ಪ್ರಭಾವವನ್ನು ಬೀರ್ತಾರೆ. ಈಗ ನವಗ್ರಹದಲ್ಲಿ ಒಂದೊಂದು ರೀತಿಯಾಗಿರುವಂತಹ ಗ್ರಹಗಳ ದೋಷಗಳನ್ನು ಗಮನಿಸುವುದು ಹೇಗೆ? ಯಾವ ರೀತಿಯಾಗಿ ದೋಷ ಬಾಧಿಸ್ತಾ ಹೋಗ್ತದೆ? ಅದರ ಪರಿಹಾರ ಹೇಗೆ? ನೋಡಿ, ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ವಿದ್ಯಮಾನಸ್ಯ ದೋಷಸ್ಯ ಜ್ಞಾಪಕೋ ನೈವ ಕಾರಕಾಹ. ಯಾವ ಗ್ರಹರೂ ಕೂಡ ನಮಗೆ ಕೆಟ್ಟದ್ದನ್ನಾಗಲಿ ಒಳಿತನ್ನಾಗಲಿ ಮಾಡುವವರಲ್ಲ. ವಿದ್ಯಮಾನಸ್ಯ ದೋಷಸ್ಯ, ನಮಗೆ ದೋಷ ಇತ್ತು ಅದನ್ನು ಅವರು ಸೂಚಿಸಿದರು. ನಿನಗೆ ಈ ಕಾಲದಲ್ಲಿ ಇಂತಹ ಅವಘಡ ಆಗತಕ್ಕಂತಹ ಪರಿಸ್ಥಿತಿ ಇದೆ, ನಿನಗೆ ಈ ಕಾಲದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವ ಯೋಗ ಭಾಗ್ಯ ಇದೆ, ನಿನಗೆ ಈ ಸಮಯದಲ್ಲಿ ಮದುವೆಯ ಯೋಗ ಇದೆ, ನಿನಗೆ ಈ ಸಮಯದಲ್ಲಿ ಸಂತಾನ ಯೋಗ ಇದೆ, ನಿನಗೆ ಈ ಸಮಯದಲ್ಲಿ ಅಪಘಾತ ಭಯ ಇದೆ, ಅಥವಾ ಅಸ್ತ್ರಶಸ್ತ್ರಾದಿಗಳು. ಷಷ್ಠಭಾವ, ಜಾತಕದಲ್ಲಿ ಷಷ್ಠಭಾವ ಅಂತ ಜ್ಯೋತಿಷಿಕ ಫಲಭಾಗಕ್ಕೆ ಬರಬೇಕಾಗ್ತದೆ. ನೀವು ಆ ಪ್ರಶ್ನೆ ಕೇಳಿದ ಕಾರಣ ಫಲಭಾಗಕ್ಕೆ ಬಂದಾಗ ಷಷ್ಠಭಾವದಲ್ಲಿ ಅದಕ್ಕೆ ಶಸ್ತ್ರಭಾವ, ಶತ್ರುಭಾವ ಇತ್ಯಾದಿಗಳಿಂದ ಕರೀತಾರೆ ಅದನ್ನು. ಒಂದು ಆಪರೇಷನ್, ಶಸ್ತ್ರ ಅಂತ ಹೇಳಿದರೆ ಆಪರೇಷನ್, ಅಥವಾ ಸ್ವಲ್ಪ ಬೇರೆ ಅಡ್ಡದಾರಿಯಲ್ಲಿರುವ ಅಂತಾದರೆ ಅಸ್ತ್ರಶಸ್ತ್ರಗಳಿಂದ ಹಲ್ಲೆ ಅಥವಾ ಆಕ್ಸಿಡೆಂಟ್ ಇತ್ಯಾದಿಗಳು ಆಗತಕ್ಕಂಥ ಆ ಭಾವದಲ್ಲಿ ಯಾವ ಗ್ರಹ ಇದ್ದಾನೆ, ಅವನಿಗೆ ಯಾರ ದೃಷ್ಟಿ ಉಂಟು, ಅವನಿಗೆ ಯಾರ ಯೋಗ ಉಂಟು, ಅದು ಯಾರ ಮನೆ, ಇದನ್ನೆಲ್ಲ ಚಿಂತನೆ ಮಾಡಿಕೊಂಡು ಆಯಾಯ ಗ್ರಹದ ದಶಾಕಾಲ, ಭುಕ್ತಿಕಾಲ ಈ ರೀತಿಯಾಗಿ ಎಲ್ಲ ಬಂದಾಗ ಅದಕ್ಕನುಗುಣವಾಗಿ ಒಂದೊಂದು ಫಲ ಚಿಂತನೆಯನ್ನು ಮಾಡ್ತಾ ಹೋಗ್ತೇವೆ. ಈಗ ಉದಾಹರಣೆಗೆ ಷಷ್ಠದ್ವಾದಶಮಷ್ಟಮಂಚ ಮನಯೋ ಭಾವಾನ್ ಅನಿಷ್ಟಾನ್ ವಿದುಹು ಅಂತ ಹೇಳ್ತಾರೆ. 6ನೇ ಮನೆ, 8ನೇ ಮನೆ, 12ನೇ ಮನೆ ಇದು ಅನಿಷ್ಟ ರಾಶಿಗಳು ಅಂತ. ಹಾಗೆ ಹೇಳಿ ಎಲ್ಲ ಗ್ರಹರಿಗೂ ಅನಿಷ್ಟ ರಾಶಿ ಅಲ್ಲ. ಪಾಪಗ್ರಹರಲ್ಲಿ ಬಂದರು ಅಂತಾದರೆ ಕೆಲವರನ್ನು ಪಾಪಗ್ರಹರು, ಕೆಲವರನ್ನು ಶುಭಗ್ರಹರು ಅಂತ ವಿಂಗಡಣೆ ಮಾಡಿದ್ದಾರೆ.
ಇಲ್ಲಿ ಕೂಡ ಗಮನಿಸಬೇಕು, ಇದು ತುಂಬ ದೊಡ್ಡ ವಿಸ್ತಾರ ಆಗ್ತಾ ಹೋಗ್ತದೆ ಈ ವಿಮರ್ಶೆಗಳು. ಎಲ್ಲ ಗ್ರಹರು ದೇವತೆಗಳು. ಅವರಲ್ಲಿ ಪಾಪತ್ವ ಪುಣ್ಯತ್ವ, ಇವ ಒಳ್ಳೆಯವ ಅವ ಕೆಟ್ಟವ ಈ ವ್ಯವಸ್ಥೆ ಇಲ್ಲ. ಅವರು ನಮಗೆ ಕೊಡತಕ್ಕಂತಹ ಸೂಚಿಸತಕ್ಕಂತಹ ಫಲದ ಮೇಲೆ ಅವರನ್ನು ಪಾಪಗ್ರಹರು ಶುಭಗ್ರಹರು ಅಂತ ಚಿಂತನೆ ಮಾಡ್ತೇವೆ ವಿನಃ ಅವರೆಲ್ಲರೂ ದೇವತೆಗಳು. ಅವ ಕೆಟ್ಟವ ಇವ ಒಳ್ಳೆಯವ ಈ ವ್ಯವಸ್ಥೆ ಇಲ್ಲ. ಈಗ ರಾಹು ಕೇತುವನ್ನು ಹಿಡಿದು ಅವರೂ ಕೂಡ ಅವರಲ್ಲಿ ಅಮೃತಪಾನ ಮಾಡಿ ಆದ ಮೇಲೆ ಅವರಲ್ಲಿ ದೈವತ್ವ ಬಂತು. ಅದರ ಮೊದಲು ರಾಕ್ಷಸರು ಅಮೃತಪಾನ ಮಾಡಿದ್ದರಿಂದ ಅವರಲ್ಲಿ ದೇವತ್ವ ಬಂತು. ಆಮೇಲೆ ಅವರು ದೇವತೆಗಳಾಗಿಯೇ ಮಾರ್ಪಾಡಾದರು. ಅದರ ಹಿನ್ನೆಲೆ ಒಂದು ಕಥೆ ಇದೆ. ನಮಗೆ ಪ್ರಶ್ನೆ ಬರ್ತದೆ, ರಾಹುಕೇತುಗಳು ರಾಕ್ಷಸರು, ಕದ್ದು ಅಮೃತವನ್ನು ಕುಡಿದವರು, ಮೋಸ ಮಾಡಿ ಅಮೃತ ಕುಡಿದ್ರು, ಅವರ ಆರಾಧನೆ ನಾವು ಯಾಕೆ ಮಾಡಬೇಕು? ರಾಕ್ಷಸರೇ, ಮೂಲತಃ ರಾಕ್ಷಸರೇ, ಅವರ ಆರಾಧನೆ ನಾವು ಯಾಕೆ ಮಾಡಬೇಕು? ಅದರ ಹಿನ್ನೆಲೆಯೂ ದೊಡ್ಡ ಕಥೆ ಇದೆ. ನಾನು ಮುಖ್ಯ ವಿಷಯವನ್ನು ಹೇಳ್ತೇನೆ. ರಾಹುಕೇತುಗಳು ಅಂತ ಹೇಳಿದರೆ ಅಮೃತಪಾನ ಮಾಡುವಾಗ ಅವರಲ್ಲಿದ್ದ ಅಸುರತ್ವ ಹೋಯಿತು. ಯಾವಾಗ ಭಗವಂತನ ಚಕ್ರದಿಂದ ಶಿರಚ್ಛೇದನ ಆಯಿತೋ ಆವಾಗ ಪರಿಪೂರ್ಣವಾಗಿ ಅಸುರಭಾವ ನಾಶ ಹೊಂದಿತು. ಅಮೃತಪಾನ ಮಾಡಿದ್ದ ಅವರು ಸತ್ತು ಹೋದರು, ಇಬ್ಬರು, ಒಬ್ಬನೇ ಇಬ್ಬರಾದರೂ ಸತ್ತು ಹೋದ ವ್ಯಕ್ತಿ. ಅಮೃತಪಾನ ಮಾಡಿದ್ದರಿಂದ ತಲೆ ಉಳಿಯಿತು, ದೇಹ ಸತ್ತು ಹೋಯಿತು. ಇದು ಕೇತು ಅಂತ ಕರೆಸಿಕೊಳ್ಳುತ್ತು. ಸತ್ತು ಹೋದ ದೇಹ ಅದಕ್ಕೆ ಅಮೃತ ಸ್ಪರ್ಶ ಆದ್ದರಿಂದ ಕೆಡಲಿಲ್ಲ, ಹಾಗೆ ಉತ್ತು, ಫ್ರಿಜ್ಜಲ್ಲಿಟ್ಟ ಹಾಗೆ. ಅಂದರೆ ಕೇತುವಿಗೂ ಸ್ಪರ್ಶ ಆಗಿದೆ, ಅಮೃತ ಸ್ಪರ್ಶ ಒಳಗೆ ಇಳಿದಿದೆ. ಅದರನ್ನು ಪೂರ್ತಿ ಅದರ ಸತ್ವ ಸಿಕ್ಕಿದ್ದು ತಲೆಗೆ ಮಾತ್ರ, ದೇಹಕ್ಕೆ ಸ್ಪರ್ಶ ಆದದ್ದಷ್ಟೇ. ಸ್ಪರ್ಶ ಮಾತ್ರದಿಂದ ಆ ಶರೀರ ಕೆಡದೆ ಹಾಗೆ ಉಳಿದುಕೊಂಡಿತು. ಅಮೃತ ಸ್ಪರ್ಶವಾದ ದೇಹ ಅದು ವ್ಯರ್ಥ ಆಗಬಾರದು ಎಂಬ ಭಗವಂತನ ಆಜ್ಞೆಯಿಂದ ಇಂದ್ರನ ಮಕ್ಕಳಾದಂತಹ 100 ಮಂದಿ ಆ ದೇಹದಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು, ಇಂದ್ರಪುತ್ರರು. ಹಾಗಾಗಿಯೇ ಕೇತುವನ್ನು ಸ್ಮರಣೆ ಮಾಡುವಾಗ ಹೇ ಬ್ರಹ್ಮಪುತ್ರಾಹ ಬ್ರಹ್ಮ ಸಮಾನ ವಕ್ತ್ರಾಹ ಬ್ರಹ್ಮೋದ್ಭವಾಹ ಬ್ರಹ್ಮವಿದ ಕುಮಾರಾಹ, ನೀವೆಲ್ಲ ಬ್ರಹ್ಮಜ್ಞಾನಿಗಳು, ಬ್ರಹ್ಮವಿದ ಕುಮಾರ, ಬ್ರಹ್ಮಜ್ಞಾನಿಯ ಮಕ್ಕಳು ನೀವು ಎಂಬುದಾಗಿ ಆ ಕೇತುವನ್ನು ಸ್ತೋತ್ರ ಮಾಡ್ತೇವೆ. ಯಾರು? ಕೇತು ಬ್ರಾಹ್ಮಣನ ಮಗನ, ಬ್ರಹ್ಮಜ್ಞಾನಿಯ ಮಗನ, ರಾಕ್ಷಸನ ಮಗ. ಯಾಕೆ? ಅದು ಕೇತುವಿನ ದೇಹವನ್ನು ಪ್ರಾರ್ಥನೆ ಮಾಡುವುದಲ್ಲ, ಅಲ್ಲಿರತಕ್ಕಂತಹ ಇಂದ್ರನ ಮಕ್ಕಳ ಪ್ರಾರ್ಥನೆ. ಅಲ್ಲಿ ನಾವು ಕೊಡತಕ್ಕಂತಹ ಪೂಜೆ, ಕೊಡತಕ್ಕಂತಹ ಆಹುತಿ ಅಂತ ಹೇಳಿದರೆ ಇಂದ್ರನ ಮಕ್ಕಳಿಗೆ, ಯಾರು ಲೋಕಪಾಲಕರಾಗಿದ್ದಾರೋ ಇಂದ್ರ, ಅವನ ಮಕ್ಕಳು, ಅವರಿಗೂ ಅವರದ್ದೇ ಆದ ಜವಾಬ್ದಾರಿಗಳು, ಕರ್ತವ್ಯ ನಿರ್ವಹಣೆಗಳು ದೈವತ್ವದಲ್ಲಿ ಇದೆ. ಆ ಕ್ರಿಯೆಯನ್ನು ಮಾಡತಕ್ಕಂತಹ ಇಂದ್ರಪುತ್ರರಿಗೆ ಕೊಡತಕ್ಕಂತಹ ಪೂಜೆ. ಈ ರೀತಿಯಲ್ಲಿ ರಾಹುಕೇತುಗಳು ಇವರು ಕೆಟ್ಟವರು, ನನಗೆ ಹಾಳು ಮಾಡಿದರು, ಇವರಿಂದಾಗಿ ನಾನು ಹಾಳಾದೆ, ಶನಿಯಿಂದಾಗಿ ನಾನು ಹಾಳಾದೆ, ಈ ಮಾತು ಯಾವತ್ತೂ ನಮ್ಮ ಬಾಯಿಯಲ್ಲಿ ಬರಬಾರದು. ಎಲ್ಲರೂ ಒಳ್ಳೆಯವರೇ. ನಮ್ಮ ಕೆಡು ಕಾಲವನ್ನು ವಿಶೇಷವಾಗಿ ಎತ್ತಿ ತೋರಿಸ್ತಾರೆ, ಆದ ಕಾರಣ ಅವ ಕೆಟ್ಟವ ಅಂತ ನಾವು ಈ ಹಿಂದಿನ ಕಾಲದಲ್ಲಿ ರಾಜರ ಮಹಾರಾಜರ ಕಾಲದಲ್ಲೆಲ್ಲ ಪ್ರಜೆಗಳು ಏನು ಹೇಳುತ್ತಾರೆ ಎಂಬುದನ್ನು ರಾಜನಿಗೆ ಬಂದು ರಾಮನ ಕಥೆ, ನನ್ನ ಆಳ್ವಿಕೆಯ ಬಗ್ಗೆ ಜನರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಕೊಂಡು ಬಾ ಅಂತ ರಾಮ ಕಳುಹಿಸಿದ್ದ. ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಒಳ್ಳೆ ಮಾತನಾಡೋದನ್ನು ಹೇಳಬೇಡ, ಕೆಟ್ಟದನ್ನು ಏನು ಹೇಳ್ತಾ ಇದ್ದಾರೆ ಹೇಳು ಅಂತ ರಾಮ ಹೇಳಿದ. ಆಗ ಒಬ್ಬ ಎದುರು ಬಂದ, ಸೀತೆಯ ಬಗ್ಗೆ ಹೀಗೆ ಹೇಳ್ತಾ ಇದ್ದಾರೆ ಸ್ವಾಮಿ, ಅವನಿಗೆ ಹೆಸರು ದುರ್ಮುಖ ಅಂತ. ಅವ ನಿಜವಾಗಿ ಕೆಟ್ಟವ ಅಲ್ಲ, ಕೆಟ್ಟ ಮುಖ ಉಳ್ಳವ ಅಲ್ಲ, ಕೆಟ್ಟ ವಿಷಯವನ್ನು ಹೇಳಲಿಕ್ಕೋಸ್ಕರ ಇರುವವನಾದ ಕಾರಣ ಅವನಿಗೆ ದುರ್ಮುಖ ಅಂತ ಹೆಸರು. ಇದು ಭವಭೂತಿ ತನ್ನ ನಾಟಕದಲ್ಲಿ, ಮತ್ತೆ ರಾಮನ ಚರಿತೆ ಎಂಬ ನಾಟಕದಲ್ಲಿ ಈ ವಿಷಯವನ್ನು ಹೇಳಲಿಕ್ಕೆ ಬರತಕ್ಕಂತಹ ವ್ಯಕ್ತಿಗೆ, ಸೀತೆಯ ಬಗ್ಗೆ ಜನರು ಹೀಗೆ ಮಾತಾಡ್ತಾ ಇದ್ದಾರೆ ಎಂದು ಹೇಳಲಿಕ್ಕೆ ಬರತಕ್ಕಂತಹ ಒಬ್ಬ ರಾಮನ ದೂತ ಏನಿದ್ದಾನೋ ಅವನನ್ನು ದುರ್ಮುಖ ಎಂಬ ಹೆಸರಿನಿಂದ ಕರೀತಾನೆ. ಅಂದರೆ ಅವ ಕೆಟ್ಟವ ಅಂತ ಅರ್ಥ ಅಲ್ಲ, ಅವ ತರತಕ್ಕಂತಹ ನ್ಯೂಸ್ ಕೆಟ್ಟದ್ದಾಗಿರ್ತದೆ, ಆದ ಕಾರಣ ದುರ್ಮುಖ. ಕೆಟ್ಟ ವ್ಯಕ್ತಿಗಳ ಪರಿಚಯ ಮಾಡುವವನು, ತಿಳಿಸುವವನು. ಅದೇ ರೀತಿ ನವಗ್ರಹರು ನಮಗೆ ಕೇಡನ್ನು ತಿಳಿಸುವವರಾದ ಕಾರಣ ಅವರನ್ನು ಪಾಪಗ್ರಹರು ಅಂತ ಕರೆದ್ರು, ಶುಭವನ್ನು ತಿಳಿಸುವವರನ್ನು ಶುಭಗ್ರಹರು ಅಂತ ಕರೆದ್ರು. ಅವರಲ್ಲಿ ಕೆಟ್ಟತನ ಉಂಟು ಅಂತ ಅರ್ಥ. ಎಲ್ಲರೂ ದೇವತೆಗಳು ಕೆಟ್ಟವರಾದರೆ ದೇವತೆಗಳಾಗಲಿಕ್ಕೆ ಸಾಧ್ಯ ಇಲ್ಲ, ದೇವತೆಗಳಾದವರು ಕೆಟ್ಟವರಾಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನವಗ್ರಹರನ್ನು ನಾವು ಯಾವ ಕಾಲಕ್ಕೂ ದೂರಬಾರದು. ಈಗ ಗುರುದೆಸೆ ಬಂತು, ನನಗೆ ಭಾರಿ ಒಳ್ಳೆಯದು. ಶುಕ್ರದೆಸೆ ಬಂತು, ಮಾರೆ ನಿನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾ ಹೋಗ್ತಾರೆ. ಗುರು ಶುಕ್ರರಿಗೆ ಮಾತ್ರ ಅಷ್ಟೊಂದು ಪ್ರಾಧಾನ್ಯವು. ಅದೇ ಒಂದನೇದಾಗಿ ಈಗ ಹೇಳಿದ ಹಾಗೆ ಶುಭಗ್ರಹರು ಪಾಪಗ್ರಹರು ಅಂತ ಯಾರು ಕರೆಸಿಕೊಳ್ಳಲ್ಪಡ್ತಾರೋ ಅವರಲ್ಲಿ ಅತ್ಯಂತ ಶುಭಗ್ರಹರು ಗುರು ಮತ್ತು ಶುಕ್ರ, ಶುಭಗ್ರಹರು. ಹಾಗಾಗಿ ಈ ಮಾತು ಬಂದದ್ದು.
ಅಂದ ಮಾತ್ರಕ್ಕೆ ಗುರುದಶೆ ಬಂದ ತಕ್ಷಣ ಎಲ್ಲರೂ ಮೇಲೆ ಹೋಗ್ತಾರೆ ಅಂತ ನಿಯಮ ಇಲ್ಲ. ಇಲ್ಲ. ಗುರು ಅವನ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದ್ದಾನೆ ಎಂದು ನೋಡಬೇಕು. ಗುರು ಅನಿಷ್ಟ ರಾಶಿಯಲ್ಲಿ, ಅನಿಷ್ಟ ಸ್ಥಾನದಲ್ಲಿ, ಶತ್ರು ಸ್ಥಾನದಲ್ಲಿ ನೀಚನಾಗಿದ್ದ ಅಂತ ಆದ್ರೆ ಕೆಟ್ಟದ್ದನ್ನೇ ಮಾಡ್ತಾನೆ. ಅಥವಾ ನೀಚ ರಾಶಿಯಲ್ಲಿ ಇದ್ದು ಅವನಿಗೆ ನೀಚಗ್ರಹನ ದೃಷ್ಟಿ ಇತ್ತು, ನೀಚಗ್ರಹರ ಯೋಗ ಇತ್ತು, ಶತ್ರು ಮನೆಯಲ್ಲಿದ್ದಾನೆ, ಆಗ ಯಾವ ಫಲವೂ ಉಂಟಾಗುವುದಿಲ್ಲ. ಅಂದರೆ ಬೇರೆ ಬೇರೆ ವ್ಯವಸ್ಥೆಗಳುಂಟು. ಶುಕ್ರನೂ ಹಾಗೆ ನೀಚ ಕನ್ಯಾ ಲಗ್ನದಲ್ಲಿ ನೀಚನಾಗಿದ್ದಾನೆ, ಕನ್ಯಾದಲ್ಲಿ ಶುಕ್ರ ನೀಚನಾಗಿದ್ದಾನೆ, ನೀಚಗ್ರಹನ ದೃಷ್ಟಿ ಉಂಟು, ಅಥವಾ ನೀಚ ಶತ್ರುವಿನ ಯೋಗ ಉಂಟು, ಇತ್ಯಾದಿಗಳು ಬಂತು ಅಂತಾದ್ರೆ ಶುಕ್ರದಶೆಯು ಅಷ್ಟಕ್ಕಷ್ಟೇ. ಶುಕ್ರದಶೆ ಅಂತ ಹೇಳಿದ ತಕ್ಷಣ ಶುಕ್ರದಶೆ ಬಂದವರೆಲ್ಲರೂ ಒಳ್ಳೆದಾಗ್ತಾರೆ ಅಂತ ನಿಯಮ ಇಲ್ಲ. ಅದು ಜಾತಕ ನೋಡಬೇಕು, ಎಲ್ಲ ಸಾರ್ವಕಾಲಿಕ ಅಲ್ಲ, ಜಾತಕ ನೋಡಬೇಕು. ಅಲ್ಲಿ ಯಾವ ಯಾವ ಗ್ರಹರು ಎಲ್ಲೆಲ್ಲಿದ್ದಾರೆ, ಭಾವಕುಂಡಲಿಯನ್ನು ನೋಡಬೇಕು, ನವಾಂಶವನ್ನು ನೋಡಬೇಕು, ಆಮೇಲೆ ಗ್ರಹ ಕುಂಡಲಿಯನ್ನು ನೋಡಬೇಕು. ಇದು ಮೂರನ್ನೂ ಟ್ಯಾಲಿ ಮಾಡಿ ವಿಮರ್ಶೆ ಮಾಡಬೇಕು, ಆಮೇಲೆ ಫಲವನ್ನು ಹೇಳಬೇಕು. ಈಗ ಚಂದ್ರ ಚಂಚಲ, ಬುಧ ಸ್ಥಿರ, ಅದೇ ರೀತಿಯಾಗಿ ಶನಿ ಅಂತ ಹೇಳುವಂಥದ್ದನ್ನು ಕೂಡ ಅವರು ಕೇಳ್ತಾರೆ, ಶನೀಶ್ವರ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಇದು ಕೂಡ ಕುಂಡಲಿಯ ಮೇಲೆ ನಿರ್ಮಾಣವಾಗತಕ್ಕಂತಹ ಕುಂಡಲಿ, ಅವರಲ್ಲಿ ಆ ಗುಣಗಳು. ಶನೈಶ್ಚರ ಅಂತ ನಾವು ಶನೀಶ್ವರ ಅಂತ ಹೇಳ್ತೇವೆ, ಅದು ಅಬದ್ಧ ಪ್ರಯೋಗ. ಶನೀಶ್ವರ ಅಲ್ಲ, ಶನೈಶ್ಚರ ಅಂತ ಹೇಳಬೇಕು. ಯಾಕೆ ಶನೈಹಿ ಚರತಿ, ನಿಧಾನವಾಗಿ ನಡೀತಾ ಹೋಗ್ತಾನೆ, ಹಾಗಾಗಿ ಶನೈಶ್ಚರ ಅಂತ ಹೆಸರು. ಅವನು 2.5 ವರ್ಷಗಳಿಗೊಮ್ಮೆ ಮನೆಯನ್ನು ಚೇಂಜ್ ಮಾಡ್ತಾನೆ, ಹಾಗಾಗಿ ಇದ್ದದ್ರಲ್ಲಿ ಅತ್ಯಂತ ನಿಧಾನ ಚಲಿಸುವ ಅವ. ಗುರು 1 ವರ್ಷ 1.25 ವರ್ಷ, 1 ವರ್ಷ 3 ತಿಂಗಳು, 1 ತಿಂಗಳು 2 ತಿಂಗಳು ವ್ಯತ್ಯಾಸ ಆಗ್ತದೆ ಮನೆಯನ್ನು ವ್ಯತ್ಯಾಸ ಮಾಡಲಿಕ್ಕೆ. ರಾಹುಕೇತುಗಳು ವರ್ಷಕ್ಕೊಮ್ಮೆ, ಬುಧ ಶುಕ್ರರು ಸಾಮಾನ್ಯ 1.5 ತಿಂಗಳು 2 ತಿಂಗಳಿಗೊಮ್ಮೆ, ರವಿ ತಿಂಗಳಿಗೊಮ್ಮೆ. ಸಂಕ್ರಾಂತಿ, ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ, ಮಕರ ಸಂಕ್ರಮಣ. ಮೇಷ ಸಂಕ್ರಮಣ ಮೀನವನ್ನು ಬಿಟ್ಟು ಮೇಷಕ್ಕೆ ಬಂದ ಹೇಳುದು ಸಂಕ್ರಾಂತಿ, ಸಂಕ್ರಮಣ ಅಂತ ಕರೀತೇವೆ. ಧನು ಸಂಕ್ರಮಣ, ವೃಶ್ಚಿಕವನ್ನು ಬಿಟ್ಟು ಧನುಗೆ ಬರ್ತಾನೆ, 1 ತಿಂಗಳು ಧನು ರಾಶಿಯಲ್ಲಿ ರವಿ ಇರ್ತಾನೆ, ಅದನ್ನು ಧನು ಸಂಕ್ರಮಣ ಅಂತ ಕರೆದು ನಾವು ಬೆಳಿಗ್ಗೆ ಬೇಗ ದೇವರಿಗೆ ಪೂಜೆ ಮಾಡೋದು, ಅದು ಬೇರೆ ವಿಷಯ. ಅಂದು ಈ ರೀತಿ ಸಂಕ್ರಮಣ ಅಂತ ಕರೆಸಿಕೊಳ್ತಾರೆ. ಇದು ರವಿ ತಿಂಗಳಿಗೊಮ್ಮೆ. ಚಂದ್ರ 2.5 ದಿವಸಕ್ಕೊಮ್ಮೆ, ಹಾಗಾಗಿ ಅವನು ಚಂಚಲ ಅಂತ ಕರೀತಾರೆ. 2.5 ದಿವಸಕ್ಕೊಮ್ಮೆ ಬೇಗ ಮನೆ ಚೇಂಜ್ ಮಾಡುವ ಅವ ಇದ್ದದ್ರಲ್ಲಿ. 2.5 ದಿವಸಕ್ಕೆ ಲೇಟ್ ಮನೆ ಚೇಂಜ್ ಮಾಡುವ ಶನಿ 2.5 ವರ್ಷಕ್ಕೆ. ಈ ರೀತಿ ಇಲ್ಲಿ ಮಂಗಳ, ಅವನು ಸಾಮಾನ್ಯ 1.5 ತಿಂಗಳು 2 ತಿಂಗಳ ಅವಧಿಯಲ್ಲಿ ಅವರದ್ದು ವ್ಯತ್ಯಾಸ ಆಗತಕ್ಕ, ಅದು ವ್ಯತ್ಯಾಸ ಆಗ್ತಾ ಇರ್ತದೆ. ಕೆಲವೊಮ್ಮೆ ವಕ್ರಗತಿ ಬಂದು ಹಿಂದೆ ಬರ್ತಾರೆ, ಚಂದ್ರ ಬರುವುದಿಲ್ಲ. ಚಂದ್ರ ರವಿ ಹಾಗೆ ಹಿಂದಿರುಗಿ ಬರುವ ಕ್ರಮ ಇಲ್ಲ. ಉಳಿದ ಗ್ರಹರು ಸರ್ವೇ ಸಾಮಾನ್ಯ ವಕ್ರಗತಿಯನ್ನು ಹೊಂದಿ ಹಿಂದೆ ಬರುವಂತಹ ವ್ಯವಸ್ಥೆ ಉಂಟು. ಈಗ ಎಲ್ಲವೂ ಕೂಡ ನಮಗೆ ಏನು ಕ್ಲಾಕ್ ಟೈಪ್ ಅಲ್ಲಿ ತಿರುಗ್ತಾ ಹೋಗ್ತಾರೆ. ರಾಹು ಮಾತ್ರ ವ್ಯತ್ಯಾಸ, ಶುಕ್ರ ಇಲ್ಲ ಸರಿಯಾಗಿ. ಉಳಿದ 7 ಗ್ರಹರು ಕ್ಲಾಕ್ ವೈಸ್ ತಿರುಗಿದ್ರೆ ರಾಹುಕೇತುಗಳು ಆಂಟಿ ಕ್ಲಾಕ್ ತಿರುಗುವವರು. ಈಗ ಗಮನಿಸುವಂಥದ್ದು ನವಗ್ರಹ ಪೂಜೆ, ನವಗ್ರಹ ಹೋಮ, ನವಗ್ರಹ ಶಾಂತಿ, ಏನು ವ್ಯತ್ಯಾಸ, ಯಾವ ದೋಷಕ್ಕೆ ಯಾವ್ದು ಮಾಡಬೇಕು ಅಂತ ಹೇಳುವಂಥ ನಿಯಮ ಇದೆಯಾ? ಅದು ಹೇಳೋದು ಕಷ್ಟ. ಯಾಕೆಂತ ಹೇಳಿದರೆ ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯ ಶಾಂತಿ. ಸರ್ವೇ ಸಾಮಾನ್ಯ ಆಯಾಯ ಗ್ರಹಗಳಿಂದ ಸೂಚಿತ ಗ್ರಹಗಳ ದೋಷ ಅಂತ ನಾನು ಹೇಳುವುದಿಲ್ಲ. ಯಾಕೆಂದರೆ ಆಗಲೇ ಹೇಳಿದ ಹಾಗೆ ವಿದ್ಯಮಾನಸ್ಯ ದೋಷಸ್ಯ ಜ್ಞಾಪಕವೋ ನೈಮಕಾರಕ, ಇರತಕ್ಕಂತಹ ದೋಷವನ್ನು ಸೂಚಿಸ್ತಾರೆಯೇ ವಿನಃ ದೋಷವನ್ನು ಉಂಟು ಮಾಡುವವರಲ್ಲ. ಹಾಗಿರುವಾಗ ಯಾವ ಗ್ರಹ ವೀಕ್ ಆಗಿದ್ದಾನೆ, ಯಾವ ಗ್ರಹದಿಂದ ದೋಷ ಸೂಚನೆ ಆಗ್ತಾ ಉಂಟು, ಆ ಗ್ರಹವನ್ನು ಮುಂದಿಟ್ಟುಕೊಂಡು ಇಂತಹ ಶಾಂತಿ ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟ ದೇವತೆಯ ಉಪಾಸನೆ. ಈಗ ಉದಾಹರಣೆಗೆ ಕುಜ ತುಂಬ ದುರ್ಬಲನಾಗಿದ್ದಾನೆ ಜಾತಕದಲ್ಲಿ, ಕುಜನಿಂದ ಸೂಚಿತವಾದ ದೋಷ ಉಂಟು ಅಂತಾದಾಗ ಜ್ಯೋತಿಷ್ಕರು ಹೇಳ್ತಾರೆ, ಒಂದು ದುರ್ಗೆಯ ಆರಾಧನೆ ಮಾಡಿ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಯಾಕೆ ಸುಬ್ರಹ್ಮಣ್ಯ ಕುಜನಿಂದ ಸೂಚಿಸಲ್ಪಡತಕ್ಕಂತಹ ದೇವತೆ, ಗಣಪತಿ ಕೇತುವಿನಿಂದ ಸೂಚಿಸಲ್ಪಡತಕ್ಕಂತಹ ದೇವತೆ, ರಾಹೋ ಸರ್ಪಗಣಸ್ಮೃತಃ, ರಾಹುವಿನಿಂದ ನಾಗಾರಾಧನೆಯನ್ನು ಹೇಳುತ್ತಾರೆ. ಈ ರೀತಿಯಾಗೆಲ್ಲ ಹೇಳುತ್ತಾರೆ. ಖಂಡಿತವಾಗಿ ಮತ್ತಷ್ಟು ರೀತಿಯಾಗಿರುವಂಥ ವಿಷಯಗಳು ಗಮನಿಸಲಿಕ್ಕಿರುವಂಥದ್ದು. ಅದರೊಟ್ಟಿಗೆ ಈ ಚಂದ್ರ ಅಂತ ಹೇಳುವಂಥದ್ದನ್ನು ಕೂಡ ಈಗ ಆಧುನಿಕ ಪ್ರಕ್ರಿಯೆಗಳಲ್ಲಿ ಗಮನಿಸುವಂಥದ್ದು. ಚಂದ್ರನ ಮೇಲೆ ಹೋಗ್ತಾರೆ, ಅದನ್ನು ದೇವರೊಂದು ಪ್ರಾರ್ಥನೆ ಮಾಡ್ತಾರೆ. ಇದರ ಬಗ್ಗೆಯೂ ಅದರೊಂದಿಗೆ ಈ ಹೋಮಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅವುಗಳಿಗೆ ಧಾನ್ಯಗಳಿದೆ. ಯಾವ ರೀತಿಯ ಧಾನ್ಯತೆ, ಆ ಧಾನ್ಯದ ಪ್ರಾಧಾನ್ಯತೆ ಏನು ಅಂತ ಹೇಳಿ ತಿಳಿಸಿಕೊಡ್ಬೇಕು. ನವಗ್ರಹ ಶಕ್ತಿಗಳು ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಎಲ್ಲ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುವವನು ಅಂತ ಹೇಳಿ. ಆದರೆ ಕೆಲವಾರು ಪ್ರದೇಶಕ್ಕೆ ಗಮನಿಸುವಂಥದ್ದು ಅವರು ಬಂದ ಕೂಡಲೇ ಅಥವಾ ನವಗ್ರಹ ಅಂತ ಹೇಳಿದ ಕೂಡಲೇ ಗ್ರಹಚಾರ ಅಂತ ಹೇಳಿ. ಈ ಗ್ರಹಚಾರ ಅಂತ ಹೇಳುವಂತಹ ಪದದ ಅರ್ಥ ಏನು? ಯಾಕಂದರೆ ಗ್ರಹಚಾರ ಹೇಳಿದ ಕೂಡಲೇ
ನಮ್ಮ ಆಡು ಮಾತನಾಡಿದ್ದಾನೆ ಅವನಿಗೊಂದು ಗ್ರಹಚಾರ ಮಾರಾಯ ಅಂತೇಳಿ. ಇದು ಗ್ರಹಚಾರ ಅಂದ್ರೇನು? ನೀವು ಹೇಳಿದ ಹಾಗೆ ಅದೊಂದು ಈಗ ಆಡು ಭಾಷೆ ಆಗಿ ಹೋಗಿದೆ. ಅವನ ಗ್ರಹಚಾರ ಕೆಟ್ಟದುಂಟು ಅಂತ, ಅವನ ಗ್ರಹಚಾರ ಹಾಳಾಗಿದೆ ಅಂತ, ಹೌದು, ಗ್ರಹಚಾರ ಸರಿ ಇಲ್ಲ. ಇನ್ನೂ ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ಈ ಗ್ರಹ 7 ಶನಿ ಶಾಂತಿ, ಸಂಧಿ ಶಾಂತಿ ಎಲ್ಲ ಮಾಡುವಾಗ ಅದಕ್ಕೆ ಏನು ಹೇಳೋದು ಗೊತ್ತಾ, ಅವನಿಗೆ ಗ್ರಹಚಾರ ಬಿಡಿಸ್ಲಿಕ್ಕೆ ಅಂತ. ಗ್ರಹಚಾರ ಬಿಡಿಸ್ಲಿಕ್ಕೆ ಅಂತ ಪದ ಉಂಟು. ಮತ್ತು ಇನ್ನೊಂದು ಗ್ರಹಚಾರಕ್ಕೆ ಮಾಡುವುದು ಅಂತ, ಹೋಮ ಮಾಡುವುದು, ಈ ರೀತಿಯಾದ ಪ್ರಯೋಗಗಳು ಉಂಟು ಕೆಲವು ಕಡೆಗಳಲ್ಲಿ. ಅದು ಗ್ರಾಮೀಣ ಭಾಷೆ. ಗ್ರಹಚಾರ ಅಂತ ಹೇಳಿದರೆ ಸ್ಪಷ್ಟ, ಗ್ರಹಗಳ ಚಲನೆಯಿಂದ ಸೂಚಿತವಾಗತಕ್ಕಂತಹ ದೋಷಗಳು, ಆ ದೋಷಗಳ ಪರಿಹಾರ್ಜನೆಗಾಗಿ ಮಾಡತಕ್ಕಂತಹ ಶಾಂತಿ ಪ್ರಕ್ರಿಯೆಗಳಿಗೆ ಗ್ರಹಚಾರ ಶಾಂತಿ ಅಂತ ಅರ್ಥ. ಅವನಿಗೆ ಗ್ರಹಚಾರ ಅಂತ ಹೇಳಿದರೆ ಅವನ ಗ್ರಹಚಾರ ಸರಿ ಇಲ್ಲ, ಹಾಗಾಗಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಹೇಳಿದರೂ ಅರ್ಥ ಆಗ್ತಾ ಇಲ್ಲ. ಕೆಲವರು ಇರ್ತಾರೆ, ಅವರ ಕಾಲ ಕೆಡ್ತಾ ಬಂದಾಗ ಈ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಅವರ ಕಾಲ ಕೆಡ್ತಾ ಬಂದಿದೆ ಅಂತಾದಾಗ ಅವರಿಗೆ ಎಷ್ಟು ಬುದ್ಧಿ ಹೇಳಿದರೂ ಕೂಡ ಅರ್ಥ ಆಗುವುದಿಲ್ಲ. ಯಾಕೆ? ಆ ಗ್ರಹಸ್ಥಿತಿ ಆ ರೀತಿಯಲ್ಲಿ ಇದ್ದುಕೊಂಡು ಅವರ ಮನಸ್ಸನ್ನು ಆ ಮಾರ್ಗದಲ್ಲಿಯೇ, ತಪ್ಪು ಮಾರ್ಗದಲ್ಲಿಯೇ ಹೋಗುವ ಹಾಗೆ ಪ್ರೇರೇಪಣೆ ಮಾಡ್ತದೆ. ಎಷ್ಟು ಬುದ್ಧಿ ಹೇಳಿದರೂ ಕೇಳುವುದಿಲ್ಲ. ಯಾರು ಭಗವದ್ ಭಕ್ತನಾಗಿರ್ತಾನೋ, ಧರ್ಮಿಷ್ಠನಾಗಿರ್ತಾನೋ, ಅವನಿಗೆ ಉತ್ತಮ ಸೂಚನೆಯ ಮುಖಾಂತರ ಮನಸ್ಸಿಗೆ ಏನೋ ಒಳ್ಳೆ ವಿಚಾರಗಳು ಹೊಳೆದು ಸನ್ಮಾರ್ಗದಲ್ಲಿ ಬರುವ ಪ್ರಯತ್ನವನ್ನು ಮಾಡ್ತಾನೆ. ಈಗ ಪ್ರತಿಯೊಂದು ರೀತಿಯಾಗಿರುವಂತಹ ಗ್ರಹಗಳಿಗೆ ಅದರದೇ ಆಗಿರುವಂಥ ವಿಶೇಷವಾದಂತಹ ಧಾನ್ಯಗಳಿದೆ, ಅದರ ವೃಕ್ಷಗಳು ಇದೆ. ಮೊದಲಾಗಿ ಧಾನ್ಯಗಳು ಗಮನಿಸುವುದಾದರೆ ಮೊದಲಾಗಿ ಸೂರ್ಯನಿಗೆ ಈ ಧಾನ್ಯಗಳು ಆಯಾಯ ಗ್ರಹಗಳ ದೋಷ ಪರಿಮಾರ್ಜನೆಗೋಸ್ಕರ ಆಯಾಯ ಧಾನ್ಯಗಳನ್ನು ದಾನ ಕೊಡಬೇಕು ಅಂತ ನಿಯಮ. ಹೇಗೆ ಸಂಬಂಧ ಹೇಳಿದರೆ ಅದಕ್ಕೆ ಇಂತಹ ಗ್ರಹನಿಗೆ ಇದೇ ಧಾನ್ಯ ಯಾಕೆ ಅದು ಹೇಳೋದು ಕಷ್ಟ. ಪ್ರಾಯ ಅದು ನನ್ನ ಅಧ್ಯಯನದ ಕೊರತೆಯೂ ಆಗಿರಲಿಕ್ಕೆ ಸಾಕು, ಅಲ್ಲ ಪ್ರಾಯ ಎಲ್ಲೂ ಉಪಲಬ್ಧಿ ಇಲ್ಲದಿರಲಿಕ್ಕೂ ಸಾಕು. ಅಂತೂ ಸೂರ್ಯನಿಗೆ ಗೋಧಿ, ಚಂದ್ರನಿಗೆ ಅಕ್ಕಿ, ಮಂಗಳನಿಗೆ ತೊಗರಿ, ಕುಜನಿಗೆ, ಬುಧನಿಗೆ ಹೆಸರು, ಪದಿಂಜಿ ಅಂತ ಹೇಳೋದು ಹೆಸರು, ಗುರುವಿಗೆ ಕಡಲೆ ಅಂದರೆ ಚೆನ್ನ ಅಂತ ಹೇಳ್ತೇವಲ್ಲ, ಆ ಕಡಲೆ, ನೆಲಗಡಲೆ ಅಲ್ಲ, ಬಿಳಿ ಕಡಲೆ ಅಲ್ಲ, ಹಳದಿ ಬಣ್ಣದ್ದು ಕಡಲೆ ಬೀಜ. ಕಡಲೆ ಬೀಜ ಅಲ್ಲ, ಕಡಲೆ ಬೇಳೆ ಅಂತ ಹೇಳ್ತೇವಲ್ಲ, ಕಾಬೂಲ್ ಕಡಲೆ ಅಂತ ಹೇಳ್ತೇವೆ, ಆ ಕಡಲೆ, ಅದರ ಸಣ್ಣ ಸೈಜು ನಮ್ಮ ಭಾರತದ್ದು ಕಡಲೆ. ಶುಕ್ರನಿಗೆ ಅವರೆ, ಶನಿಗೆ ಎಳ್ಳು, ಆಮೇಲೆ ರಾಹುವಿಗೆ ಉದ್ದು, ಕೇತುವಿಗೆ ಕುಳಿತ ಅಂತ ಹೇಳ್ತಾರೆ, ಅದಕ್ಕೆ ಕುಡು, ಇದು ಹುರುಳಿ ಕಾಳು. ಇದು ಆಯಾಯ ಗ್ರಹರಿಗೆ ಹೇಳಿರತಕ್ಕಂತಹ ಧಾನ್ಯ. ಆಯಾಯ ಗ್ರಹಚಾರ ಪೀಡೆ ನಮ್ಮನ್ನು ಬಾಧಿಸ್ತಾ ಉಂಟು ಅಥವಾ ಪೀಡೆಗಳನ್ನು ಸೂಚಿಸ್ತಾ ಉಂಟು ಅಂತಾದಾಗ ಆಯಾಯ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ಯೋಗ್ಯ ವ್ಯಕ್ತಿಗಳಿಗೆ ದಾನ ಮಾಡಿದರೆ ಅದು ಒಂದು ಶುಭ ಉಂಟು ಮಾಡ್ತದೆ ಅಂತ ಶಾಸ್ತ್ರ ನಿಯಮ ಉಂಟು. ಇನ್ನು ಎರಡನೇದಾಗಿ ನೀವು ಹೇಳಿದ ವೃಕ್ಷಗಳು, ದಶೆಯಲ್ಲಿ ಆಗ್ಬೋದು, ಭುಕ್ತಿಯಲ್ಲಿಯೂ ಆಗ್ಬೋದು. ಅದು ನಮಗೆ ಕೆಡುಕು ಸೂಚನೆ ಎರಡೂ ಕಾಲದಲ್ಲಿ ಆಗುವ ಸಂಭವ ಉಂಟು, ಒಂದೇ ಕಾಲದಲ್ಲಿ ಆಗುವ ಸಂಭವ ಉಂಟು. ನಾನು ಆಗ ಹೇಳಿದ ಉದಾಹರಣೆ, ನೀವು ಕೇಳಿದ ಪ್ರಶ್ನೆಯನ್ನು ಉದಾಹರಣೆ ತಗೊಳ್ಳೋದಾದರೆ, ಶುಕ್ರ ದಶೆ ಇದೆ, ಶುಕ್ರ ಒಳ್ಳೆಯ ಸ್ಥಾನದಲ್ಲಿ ಉಚ್ಚ ರಾಶಿಯಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ ಅಥವಾ ಕೇಂದ್ರದಲ್ಲಿದ್ದಾನೆ, ಏನೋ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಶುಕ್ರ ದಶೆಯಲ್ಲಿ ರವಿ ಭುಕ್ತಿ ಬಂತು, ರವಿ ನೀಚ ರಾಶಿಯಲ್ಲೋ ಕೆಟ್ಟ ಸ್ಥಾನದಲ್ಲೋ ಇದ್ದಾನೆ. ಆವಾಗ ರವಿಗೆ ಯಾರೇ ಶುಭಗ್ರಹರ ಬಲ ಆಗಲಿ ದೃಷ್ಟಿ ಆಗಲಿ ಏನೂ ಇಲ್ಲ. ಆವಾಗ ಶುಕ್ರದಶೆ ಒಳ್ಳೆಯದು ನಡೀತಾ ಇದ್ದರೂ ಕೂಡ ಶುಕ್ರದಶೆಯಲ್ಲಿ ರವಿ ಭುಕ್ತಿ ಬಂದ ಸಂದರ್ಭದಲ್ಲಿ ಅವನಿಗೆ ಕೆಡುಕನ್ನು ಅನುಭವಿಸುವ ಕಾಲ ಬರ್ತದೆ. ಆವಾಗ ಅವನು ಗೋಧಿಯನ್ನು ದಾನ ಮಾಡಿ ರವಿಯ ಪ್ರೀತ್ಯರ್ಥ, ನಿನ್ನ ಭುಕ್ತಿಯ ಕಾಲದಲ್ಲಿ ಯಾವುದೇ ಅನಿಷ್ಟ ಸೂಚಕ ಆಗದ ಹಾಗೆ, ಅನಿಷ್ಟಗಳು ಆಗದ ಹಾಗೆ ನಾನು ರಕ್ಷಿಸು ಪ್ರಾರ್ಥನೆ, ಗೋಧಿಯನ್ನು ದಾನ ಮಾಡಬೇಕು. ದಶೆ ಶುಕ್ರವಿದ್ದರೂ ಕೂಡ ಭುಕ್ತಿ ಕಾಲದಲ್ಲಿ ರವಿಗೆ, ಹೌದು, ಭುಕ್ತಿ ಕಾಲ ಅವನದ್ದಾದ ಕಾರಣ ಈ ರೀತಿ ಬೇರೆ ಬೇರೆ ಫಲಗಳೆಲ್ಲ ಉಂಟು ಅದಕ್ಕೆ. ಆ ರೀತಿಯಲ್ಲಿ ಆಯಾಯ ಗ್ರಹರಿಗೆ ಹೇಳಿರತಕ್ಕಂತಹ ಧಾನ್ಯಗಳನ್ನು ದಾನ ಮಾಡುವುದರಿಂದ ಆ ದೋಷವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಲಿಕ್ಕೆ, ಅದರಿಂದ ಉಂಟಾಗದ ಅನಿಷ್ಟವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಎರಡನೇದಾಗಿ ವೃಕ್ಷವನ್ನು ಕೇಳಿದ್ರಿ, ಅಲ್ಲಿ ಯಾಕೆ ವೃಕ್ಷಗಳ ಪ್ರಾಧಾನ್ಯತೆ ಇಲ್ಲಿ? ವೃಕ್ಷಗಳಲ್ಲಿಯೂ ಕೂಡ ಒಂದೊಂದು ವೃಕ್ಷಗಳಲ್ಲಿ ಒಂದೊಂದು ಗ್ರಹನ ಕಾರಕತ್ವ ಅಂತ ಇದೆ. ವಿಶೇಷ ಒಂದು ಆಕರ್ಷಣೀಯ ಶಕ್ತಿ ಅಥವಾ ವಿಶೇಷ ಸನ್ನಿಧಾನ ಆ ಗ್ರಹಗಳಲ್ಲಿ ಇರತಕ್ಕಂತಹದ್ದು. ಅದಕ್ಕೋಸ್ಕರ ಆಯಾಯ ವೃಕ್ಷಗಳಿಗೆ ಆಯಾಯ ಗ್ರಹಗಳನ್ನು ನಿಯೋಜನೆ ಮಾಡಿಟ್ಟಿದ್ದಾರೆ. ರವಿಗೆ
ಎಕ್ಕಮಲೆ ಎಕ್ಕಂಬ. ಅರ್ಕ ಅಂತ ಹೇಳ್ತಾರೆ, ಎಕ್ಕಂಬೇಲ್ ಅಂತ ತುಳುವಲ್ಲಿ ಹೌದು. ಅರ್ಕ ವೃಕ್ಷ. ಚಂದ್ರನಿಗೆ ಪಾಲಾಶ, ಪಾಲಾಶ. ಅದನ್ನು ಮುತ್ತುಗ ಅಂತ ಕನ್ನಡದಲ್ಲಿ ಕರೀತಾರೆ. ಓಹೋ. ತುಳುವಲ್ಲಿ ಸಂಸ್ಕೃತದಲ್ಲಿ ಪಾಲಾಶ ಅಂತ ಹೇಳ್ತಾರೆ, ತುಳುವಲ್ಲಿ ಪಲಸದ ಕಡ್ಡಿ ಅಂತ ತುಳು ಭಾಷೆಯಲ್ಲಿ ಕರೀತಾರೆ. ಅದು ಯಾವುದೇ ಹೋಮ ಮಾಡಲಿಕ್ಕೂ ಸಹ ಪಾಲಾಡ ಸಮಿತಿ ಅಗತ್ಯ. ಬೇಕೆ. ಆದ ಕಾರಣದಕ್ಕೆ ನಮ್ಮ ತುಳು ಭಾಷೆಯಲ್ಲಿ ಕಲಸದ ಕಡ್ಡಿ ಅಂತ ಕರೀತಾರೆ ಅದರ ಸಮಿದೆಗೆ. ಅದು ಪಾಲಾಶ. ಕುಜನಿಗೆ ಖದಿರೆ, ಕದಿರೆ. ಅದನ್ನು ತುಳುವಲ್ಲಿ ಕಾಚಿ ಅಂತ ಕರೀತಾರೆ, ಓಹೋ. ಮುಳ್ಳುಳ್ಳಂತಹ ಒಂದು ವೃಕ್ಷ. ಆಮೇಲೆ ಬುಧನಿಗೆ ಅಪಾಮಾರ್ಗ, ಉತ್ತರಣೆ, ಉತ್ತರಣೆ. ಅದನ್ನು ಕನ್ನಡದಲ್ಲಿ ಉತ್ತರಾಣಿ ಅಂತ ಕರೀತಾರೆ. ನಮ್ಮ ತೌಳವ ಭಾಷೆ ಉತ್ತರಣೆ ಅಂತಲೇ ಹೇಳ್ತಾರೆ, ಸಂಸ್ಕೃತದಲ್ಲಿ ಅಪಾಮಾರ್ಗ ಅಂತ ಹೆಸರು. ಗುರುವಿಗೆ ಅಶ್ವತ್ಥ, ಪ್ರಸಿದ್ಧ. ಶುಕ್ರನಿಗೆ ಔದುಂಬರ, ಅರ್ತಿ, ಔದುಂಬರ, ಸಂಸ್ಕೃತದಲ್ಲಿ ಔದುಂಬರ, ಆಡು ಭಾಷೆಯಲ್ಲಿ ಅತ್ತಿ ಅಥವಾ ತುಳುವಲ್ಲಿ ಅರ್ತಿ ಅಂತ ಕರೀತಾರೆ. ಅರ್ತಿದ ಪೂ ನೋಡಲಿಕ್ಕೆ ಸಿಗುವುದಿಲ್ಲ, ಇಲ್ವೇ ಇಲ್ಲ, ಅಂದರೆ ನೋಡಲಿಕ್ಕೆ ಸಿಗುವುದಿಲ್ಲ ಅಂತ ಪ್ರತೀತಿ. ಆಮೇಲೆ ರಾಹುವಿಗೆ ಗರಿಕೆ, ಕದಿಕೆ. ಕೇತುವಿಗೆ ದರ್ಭೆ. ಇದು ಆಯಾಯ ಗ್ರಹಗಳಿಗೆ ಹೇಳಿರತಕ್ಕಂತಹ ವನಸ್ಪತಿಗಳು. ಶನಿಗೆ ಶಮಿ, ಅದು ಉದ್ದ ಮುಳ್ಳು. ಬಹಳ ಆ ವೃಕ್ಷವನ್ನು ನೆಡುವುದಾಗಲಿ ಬೆಳೆಸುವುದಾಗಲಿ ಬಹಳ ಕಷ್ಟ. ಯಾಕೆಂತ ಹೇಳಿದ್ರೆ ಅದು ಬದುಕುವುದೇ ಇಲ್ಲ. ಅಕಸ್ಮಾತ್ ಕಷ್ಟಪಟ್ಟು ನೀವು ಬದುಕಿಸಿದ್ರೂ ಕೂಡ ಅದು ದೊಡ್ಡ ವೃಕ್ಷ ಆಗಲಿಕ್ಕೆ ಸಾಮಾನ್ಯದ 50-60 ವರ್ಷ ಬೇಕು. ವೃಕ್ಷ ಆದ ಮೇಲೂ ಇದ್ದಕ್ಕಿದ್ದಾಗ ಅದಕ್ಕೆ ಉದಳು ಹಿಡಿದು ಸಾಯುವುದು ಅಂತ ಉಂಟು. ಅದು ಶನಿಯ ಹಾಗೆ ಬಹಳ ನಿಧಾನ ಅಂದರೆ ಬಹಳ ನಿಧಾನ ಬೆಳೆಯತಕ್ಕಂತಹ ವೃಕ್ಷ. ಆ ರೀತಿ ಈ ಆಯಾಯ ದಶಾಕಾಲದಲ್ಲಿ ಈ ವೃಕ್ಷಗಳನ್ನು ನೆಟ್ಟು ಅವುಗಳಿಗೆ ನೀರುಣಿಸಿದರೆ ಅಥವಾ ಅವುಗಳ ಪೋಷಣೆಯನ್ನು ಮಾಡಿದರೆ ನಮಗೆ ಬೇಕಾದಷ್ಟು, ನಮಗೆ ತೋಟ ಉಂಟು ಅಥವಾ ಎಕರೆಗಟ್ಟಲೆ ಫಾರ್ಮ್ ಹೌಸ್ ಉಂಟು ಅಥವಾ ನಾವು ಹಳ್ಳಿ ಪ್ರದೇಶದಲ್ಲಿ ವಾಸಿಸುವವರು ನಮಗೆ ಬೇಕಾದಷ್ಟು ಸ್ಥಳಾವಕಾಶ ಉಂಟು ಅಂತಾದಾಗ ಒಂದೊಂದು ಸ್ಥಾನದಲ್ಲಿ ಒಂದೊಂದು ವೃಕ್ಷಗಳನ್ನು ನೆಟ್ಟು ಆಯಾಯ ದಶಾಕಾಲದಲ್ಲಿ ಅಥವಾ ಆಯಾಯ ಭುಕ್ತಿ ಕಾಲದಲ್ಲಿ ಅದನ್ನು ನೆಟ್ಟು ಅವುಗಳಿಗೆ ನೀರುಣಿಸಿ ಪೋಷಿಸಿದರೆ ಅದರಿಂದಲೂ ದೋಷಗಳು ಸ್ವಲ್ಪ ಪರಿಮಾರ್ಜನೆ ಆಗ್ತದೆ ಎಂಬುದಾಗಿ ಶಾಸ್ತ್ರ ನಿರ್ಣಯ ಉಂಟು. ಈಗ ಆ ವೃಕ್ಷ ನಡಬೇಕು ಅಂತ ಹೇಳಿ ಆದಾಗ ಅದಕ್ಕೂ ಕೂಡ ಈ ಪ್ರದೇಶ ಅಂದ್ರೆ ಪೂರ್ವ ಅಥವಾ ಈಶಾನ್ಯ ಅಂದ್ರೆ ಅಲ್ಲಿ ನಟ್ಟು ಅದರ ಸುತ್ತು ಬರುವಂತ ಏನಾದ್ರು ವ್ಯವಸ್ಥೆ ಮಾಡಬಹುದಾ? ಅದು ಈ ನವಗ್ರಹ ವನ ಅಂತ ಕೆಲವರು ಮಾಡ್ಕೊಂಡಿರ್ತಾರೆ. ನಮ್ಮ ಉದ್ಯಾವರ ಆಯುರ್ವೇದಿಕ್ ಫಾರ್ಮಸಿ ಹಾಸ್ಪಿಟಲ್ ಅಲ್ಲಿ ಆ ವ್ಯವಸ್ಥೆ ಇದೆ. ಕೆಲವು ನವಗ್ರಹ ಮಂದಿರ ಅಂತ ಮಾಡಿಕೊಂಡು ಅದಕ್ಕೆ ಸುತ್ತದಲ್ಲಿ ಬೇಕಾದಷ್ಟು ಜಾಗ ಇರುವವರು ಮಾಡ್ತಾರೆ. ಆದರೆ ಅದೇ ಮಠದಲ್ಲಿ ಹೌದು, ಕೇಳಿದ್ದೇನೆ, ನೋಡಲಿಲ್ಲ, ಕೇಳಿದ್ದೇನೆ. ಆದರೆ ಅದೇ ರೀತಿ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ. ಅದು ಹಳ್ಳಿಯಲ್ಲಿದ್ದವರಿಗೆ ಆಗಬಹುದು, ಪೇಟೆಗಳಲ್ಲಿ ಬಹಳ ಕಷ್ಟ. ಯಾಕೆ ಅಂತ ಹೇಳಿದರೆ ಅಶ್ವತ್ಥ ವೃಕ್ಷವನ್ನು ನೆಟ್ಟು ಅದನ್ನು ಬೆಳೆಸುವುದು ಬಹಳ ಅಪಾಯಕಾರಿ. ಅದರ ಬೇರು ಮನೆಯನ್ನು ಒಡೆದುಕೊಂಡು ಹೋಗ್ತದೆ, ಮನೆಯ ಪಂಚಾಂಗವನ್ನು ಒಡೆದುಕೊಂಡು ಹೋಗ್ತದೆ. ಅಡಿಯಲ್ಲಿ ಅಕಸ್ಮಾತ್ ಪಾದೆಕಲ್ಲು ಇತ್ತು ಅಂತಾದರೆ ಗರಕಲ್ಲು ಅದನ್ನು ಒಡೆದು ಹಾಕ್ತದೆ. ಅಷ್ಟು ಶಕ್ತಿಶಾಲಿ ಅಶ್ವತ್ಥ ವೃಕ್ಷ. ಆದ ಕಾರಣ ಅದನ್ನು ಮನೆಯ ಹತ್ತಿರದಲ್ಲಿ ಎಲ್ಲೂ ಯಾರೂ ನಡಲಿಕ್ಕೆ ಕೇಳುವುದಿಲ್ಲ, ನಡುವುದಿಲ್ಲ. ಅದರ ಹತ್ತಿರದಲ್ಲಿ ಮನೆಯನ್ನು ಮಾಡುವುದಿಲ್ಲ. ಅನಿವಾರ್ಯ ದೇವಸ್ಥಾನಗಳು ನಿರ್ಮಾಣ ಮಾಡೋ ಅನಿವಾರ್ಯತೆ ಬಂತು ಅಂತಾದಾಗ ಸಾಧ್ಯವಾದ್ದು ಇವತ್ತಿನ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಅದನ್ನು ಬೇರು ಸಹಿತ ಕಿತ್ತು ಬೇರೆ ಕಡೆಯಲ್ಲಿ ನೆರುವ ಪ್ರಯತ್ನವನ್ನು ಮಾಡ್ತಾರೆ. ಈ ರೀತಿ ವ್ಯವಸ್ಥೆ ಉಂಟು, ನಡಬಹುದು ಅಂತಾದರೆ ಆವಾಗ ಆಯಾಯ ಗ್ರಹರಿಗೆ ಯಾವ ಸ್ಥಾನವನ್ನು ಹೇಳಿದ್ದಾರೋ ಆಯಾಯ ಸ್ಥಾನದಲ್ಲಿ ಆ ವೃಕ್ಷಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವುದು, ನೀರುಣಿಸುವುದು ಕೂಡ ಅದರ ಗಾಳಿಯನ್ನು ಸ್ವೀಕಾರ ಮಾಡುವುದರಿಂದಲೂ ನಮಗೆ ಆಯುರ್ವೇದಿಯ ದೃಷ್ಟಿಯಿಂದ ನಮಗೆ ಬಹಳ ಹಿತಕಾರಿ. ಆರೋಗ್ಯವರ್ಧಕ, ಪುಷ್ಟಿದಾಯಕ, ಆಯುಷ್ಯವರ್ಧಕ, ಪಾಪ ನಿವಾರಕ, ಆರೋಗ್ಯ ಪ್ರದಾಯಕ, ಈ ರೀತಿಯಲ್ಲೆಲ್ಲ ಅದನ್ನು ಕೊಂಡಾಡ್ತಾರೆ, ಅದರ ಗುಣಗಳನ್ನು ಕೊಂಡಾಡ್ತಾರೆ. ಆಧ್ಯಾತ್ಮ ದೃಷ್ಟಿ ನೋಡುವುದಾಗಿರೋದು ಕೂಡ ತತ್ತದ ಗ್ರಹರ ಅನುಗ್ರಹ ಆನುಕೂಲ್ಯತೆ ನಮಗೆ ಪ್ರಾಪ್ತಿ ಆಗ್ತದೆ. ಇಲ್ಲಿ ನಾವು ಗಮನಿಸುವಂಥದ್ದು ಎಲ್ಲ ರೀತಿಯಾಗಿರೋ ಗ್ರಹಗಳನ್ನು ಗಮನಿಸ್ತಾ ಹೋಗ್ತೇವೆ. ಶನಿ ಅಂತ ಹೇಳಿದ ಕೂಡಲೇ ವಿಶೇಷವಾಗಿರುವಂತಹ ಭಾವನೆಯೋ, ವಿಶೇಷವಾದಂತಹ ಭಕ್ತಿಯೋ ಅಥವಾ ಭಯವೋ ಅಂತ ಹೇಳುವಂಥದ್ದು ನಮಗೆ ಗೋಚರಕ್ಕೆ ಬರೋದಿಲ್ಲ. ಯಾಕಂದರೆ ಶನಿ ಅಂತ ಹೇಳಿದ ಕೂಡಲೇ ಹಬ್ಬ ಶನಿ ಬಂತು ಇನ್ನೆಲ್ಲವೂ ಹಾಳಾಯಿತು ಅಂತ ಹೇಳ್ತಾ ಹೋಗ್ತಾರೆ. ಹಾಳು ಒಳಿತು ತಾವು ತಿಳಿಸಬೇಕು. ಇದು ನಾನು ಆಗಲೇ ಹೇಳಿದ ಹಾಗೆ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈ ಪ್ರಶ್ನೆಯನ್ನು ನಾವು ಸಮಾಜದ ಮುಂದೆ ಅಗತ್ಯವಾಗಿ ಇವತ್ತಿಗೆ ಉತ್ತರವನ್ನು ಕೊಡಲೇಬೇಕಾಗಿದೆ. ಯಾಕೆ ಅಂತ ಹೇಳಿದರೆ ಸಮಾಜದಲ್ಲಿ ಶನಿ ಅಂತ ಹೇಳಿದ ತಕ್ಷಣ ಒಂದು ಹೆದರಿಕೆ. ಹೌದು, ನೀವು ಹೇಳಿದಾಗ ಭಕ್ತಿಯನ್ನು ಖಂಡಿತ ಅಲ್ಲ, ಭಯವೇ ಅದು. ಯಾಕೆ ಅಂತ ಹೇಳಿದರೆ ನಿಜವಾಗಿ ಭಕ್ತಿ ಇರ್ತಿದ್ರೆ ಅವನ ಪ್ರತಿನಿತ್ಯವನ ಆರಾಧನೆ ಆಗ್ತಿತ್ತು. ಪ್ರತಿನಿತ್ಯ ಆರಾಧನೆ ಈ 7 ಶನಿಯಲ್ಲಿ ಮಾತ್ರ ಅವನ ನೆನಪಾಗೋದು, ಶನಿ ದಶೆಯಲ್ಲಿ ಮಾತ್ರ ನೆನಪಾಗೋದು, ಪ್ರತಿನಿತ್ಯ ಅವನ ನೆನಪಾಗುವುದಿಲ್ಲ. ಆ 7.5 ವರ್ಷದ ಅವಧಿ, ಆ ಶನಿ ದಶೆಯ 19 ವರ್ಷದ ಅವಧಿ, ಆವಾಗ ಮಾತ್ರ ಶನಿಯ ನೆನಪಾಗ್ತಿದೆ. ಶನಿ ಮಂದಿರಕ್ಕೆ ಹೋಗೋದು, ಅಲ್ಲಿ ಪೂಜೆ ಮಾಡೋದು, ಎಣ್ಣೆ ಹಾಕೋದು, ದೀಪ ಹಚ್ಚೋದು, ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬರೋದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಮಾಡ್ತೇವೆ. 7 ಶನಿ ಮುಗೀತೋ
ಶನಿ ದಶೆ ಮುಗಿಯಿತೋ ಮತ್ತೆ ಶನಿ ಬೇಡ, ನಮಗೆ ಸಂಬಂಧ ಇಲ್ಲ. ಆದ ಕಾರಣ ಇದು ಭಕ್ತಿಯೇ ಭಯವೇ ವಿನಃ ಭಕ್ತಿ ಅಂತೂ ಅಲ್ಲ. ಆದರೆ ಭಯ ಪಡುವ ಅಗತ್ಯ ಇಲ್ಲ. ಶನಿ ಎಲ್ಲರಿಗೂ ಕೆಡುಕನ್ನು ಮಾಡ್ತಾನೆ ಅಂತ ಖಂಡಿತ ಇಲ್ಲ. ಅದನ್ನೂ ಕೂಡ ಜಾತಕದಲ್ಲಿ ಶನಿ ಇರುವ ಸ್ಥಾನವನ್ನು ನೋಡಿಯೇ ತೀರ್ಮಾನಿಸಬೇಕು. ಎಷ್ಟೋ ಮಂದಿಗೆ ಶನಿ ಒಳ್ಳೆಯದು ಮಾಡಿದ್ದು ಇದೆ. 7ನೇ ಶನಿ ಪ್ರಾರಂಭ ಆದಾಗ ಮದುವೆಯಾಗಿ ಆಸ್ತಿಪಾಸ್ತಿಯನ್ನು ಮಾಡಿ ಉತ್ತಮ ಸ್ಥಾನಮಾನವನ್ನು ಹೊಂದಿ ಉತ್ತಮ ಮಕ್ಕಳನ್ನು ಪಡೆದು 7ನೇ ಶನಿ ಮುಗಿಯುವವರೆಗೂ ಉತ್ತಮ ರೀತಿಯಲ್ಲಿ ಜೀವನ ಮಾಡಿರತಕ್ಕಂತಹ ಮಂದಿಯನ್ನು ಬೇಕಾದಷ್ಟು ಮಂದಿ ನಾನು ನೋಡಿದ್ದೇವೆ, ನಮ್ಮ ಅನುಭವಕ್ಕೆ ಬಂದದ್ದಿದೆ. ಆದ ಕಾರಣ ಮತ್ತು ಶನಿಗೆ ದೊಡ್ಡ ಅಪವಾದ, ಆಯಂಜಿ ಶನಿ ಬತ್ತಿಲಕ ಬತ್ತೆ. ಹೌದು. ನಾವು ಇನ್ನೊಂದು ನಾನು ಸ್ಪಷ್ಟ ಇದರಲ್ಲಿ ಗಮನಿಸಬೇಕು, ವಾಕ್ದೋಷ ಅಂತ ಒಂದುಂಟು. ನಾವು ಜೋಯಿಸರ ಬಳಿಗೆ ಹೋಗಿ ಪ್ರಶ್ನೆ ಇಟ್ಟು ಕೇಳಿದಾಗ ಅದಕ್ಕೆ ವಾಕದೋಷ ಉಂಟು ಅಂತ ಹೇಳ್ತಾರೆ. ಹೌದು. ಇಲ್ಲ, ನಾವು ಅಂಥದ್ದೇನು ಹೇಳಿಲ್ಲಲ್ಲ, ನಮಗೆ ಯಾವುದು ಗೊತ್ತಿಲ್ಲ. ಇಲ್ಲ, ಇದ್ದೇ ಇದೆ ಅಂತ ಜ್ಯೋತಿಷ್ಕರು ಹೇಳ್ತಾರೆ, ಇವರು ಇಲ್ಲ ಅಂತ ಸಮರ್ಥನೆ. ಆವಾಗ ಯಜಮಾನ ಪ್ರಶ್ನೆ ಕೇಳಲಿಕ್ಕೆ ಹೋದವನ ಕಲ್ಪನೆಯಲ್ಲಿ ಏನು ಬರ್ತದೆ? ವಾಗುದೋಷ ಅಂತ ಹೇಳಿದರೆ ಒಂದೋ ಯಾವುದೋ ಕ್ಷೇತ್ರದ ಹೆಸರು ತೆಗೆದಿರಬೇಕು, ಯಾವುದೋ ಒಂದು ಊರಿನ ಸಾನ್ನಿಧ್ಯದ ಹೆಸರು, ಅಥವಾ ತನ್ನ ಮನೆಯಲ್ಲಿಯೇ ಆರಾಧನೆ ಆಗುವ ದೈವದೇವರ ಹೆಸರನ್ನು ತೆಗೆದು ನಿನ್ನ ನಾಯತೂವ ನಡು, ನಿನ್ನನ್ನು ಅವರು ನೋಡ್ಕೊಳ್ಳಿ, ಇನ್ನು ಮುಂದೆ ನಾನು ನಿನ್ನ ಮನೆಗೆ ಕಾಲಿಟ್ಟರೆ ನನ್ನ ಆ ಕ್ಷೇತ್ರದ ಆ ದೇವರು ನೋಡ್ಕೊಳ್ಳಿ, ಈ ರೀತಿ ಎಲ್ಲ ಮಾತನಾಡಿದರೆ ಅದು ವಾಗ್ದೋಷ ಅಂತ ನಾವು ತಿಳ್ಕೊಂಡಿದ್ದೇವೆ. ಮಾತ್ರವಲ್ಲವೇ ಅದು ವಾಗ್ದೋಷ ಹೌದು. ಹೌದು. ಅಷ್ಟು ಮಾತ್ರ ಅಲ್ಲ, ನಾವು ದೈನಂದಿನ ಜೀವನದಲ್ಲಿ ಯಾವ ದೈವದೇವರ ನಿಂದನೆಯನ್ನು ಮಾಡ್ತೇವಲ್ಲ ಅದು ಕೂಡ ವಾಗ್ದೋಷವೇ. ಯಾವ ದೇವರನ್ನು, ದೇವತೆಗಳನ್ನು, ದೈವಗಳನ್ನು ನಿಂದನೆ ಮಾಡ್ತೇವೋ ಅದೂ ಕೂಡ ವಾಗ್ದೋಷವೇ. ಅದು ಪೃಚ್ಛಕರಿಗೆ, ಜ್ಯೋತಿಷ್ಕರಿಗೆ ಕಂಡು ಬರ್ತದೆ, ನಿಮ್ಮಲ್ಲಿ ವಾಗ್ದೋಷ ಉಂಟು. ಇಲ್ಲ, ನನಗೆ ದೋಷ ಅಂತ ಮಾತಾಡಲೇ ಇಲ್ಲ ಅಂತ. ಯಾವತ್ತೋ ಒಂದು ಅವ ಹೇಳಿದ ಮಾತು ಸಭೆಯಲ್ಲಿಯೋ 4 ಮಂದಿಯ ಮುಂದಿಯಲ್ಲೋ, ಆ 7ರ ಶನಿ ಶುರು ಆಯ್ಬುಕ್ಕ ಯಾನು ಹಾಳಾದು ಪೋಯ ಅಂತ ಹೇಳಿದ್ನೋ ಅದು ವಾಗ್ದೋಷ. ಆಯಂಜ ಜೀವನೋಡು ಶನಿ ಬತ್ತಿಲಕ ಬತ್ತೆ ಹೇಳಿದ್ನೋ ಅದು ವಾಗ್ದೋಷ. ಇದರ ಬಗ್ಗೆ ಪ್ರತಿಯೊಬ್ಬ ಧಾರ್ಮಿಕನೂ ಧರ್ಮಿಷ್ಠನೂ ಎಚ್ಚರಿಕೆಯಿಂದ ಇರಬೇಕು. ಯಾಕೆ? ಇವರೆಲ್ಲ ಭಗವಂತನಿಂದ ನಿಯುಕ್ತರಾದಂತಹ ದೇವತೆಗಳು ನಮ್ಮ ಒಳಿತು ಕೆಡುಕುಗಳನ್ನು ನಮಗೆ ಸೂಚನೆ ಮಾಡ್ತಾ ಇದ್ದಾರೆ ವಿನಃ ನೇರವಾಗಿ ನಮಗೆ ಕೆಟ್ಟದ್ದನ್ನು ಮಾಡುವವರಲ್ಲ. ನಮ್ಮ ಪೂರ್ವಾರ್ಜಿತ ಕರ್ಮದ ಫಲವನ್ನು ಅನುಭವಿಸುವ ಕಾಲ ಬಂದಾಗ ಒಂದೊಂದು ಸ್ಥಾನದಲ್ಲಿದ್ದು ನಿನಗೆ ಹಿಂದಿನ ಜನ್ಮದ ಕರ್ಮಕ್ಕನುಗುಣವಾಗಿ ಕೆಟ್ಟದ್ದನ್ನು ಅನುಭವಿಸುವ ಕಾಲ ಬಂದಿದೆ, ದೇವರ ಬಳಿಗೆ ಹೋಗಿ ಕ್ಷಮಾಯಾಚನೆಯನ್ನು ಮಾಡು. ಯಜ್ಞಯಾಗದ ಮುಖಾಂತರವೋ, ಪೂಜೆಯ ಮುಖಾಂತರವೋ, ಸೇವೆಯ ಮುಖಾಂತರವೋ, ಸಚ್ಚಿಂತನೆಗಳ ಮುಖಾಂತರವೋ ನಿನ್ನ ಪಾಪವನ್ನು ತೊಳೆದುಕೋ ಅಂತ ಶನಿ ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾನೆ. ರಾಹು ಸೂಚನೆಯನ್ನು ಕೊಡ್ತಾನೆ, ಕೇತು ಸೂಚನೆಯನ್ನು ಕೊಡ್ತಾನೆ. ಅವರೇ ನಮಗೆ ಕೆಡುಕನ್ನು ಮಾಡಿದ್ದಲ್ಲ. ಆವಾಗ ನಾವು ಏನು ಮಾಡ್ತೇವೆ? ನನಗೆ ಯಾರ ಕಾಲು ಹಿಡಿಬೇಕು ಅಂತ ಗೊತ್ತಿಲ್ಲ, ನಿನ್ನ ಬಳಿಗೇ ಬರ್ತೇನೆ, ನೀನೇ ನನ್ನ ಉದ್ಧಾರದ ಮಾರ್ಗಕ್ಕೆ ಕರೆದುಕೊಂಡು ಹೋಗು ಅಂತ ಶನಿ ಶಾಂತಿ, ಕುಜ ಶಾಂತಿ, ರಾಹು ಶಾಂತಿ, ಸಂಧಿ ಶಾಂತಿ ಇತ್ಯಾದಿಗಳನ್ನು ಮಾಡ್ತೇವೆ. ನಾವು ಆ ಜ್ಞಾನವನ್ನು ತಪ್ಪಿ ಶನಿಯಿಂದ ನಾನು ಹಾಳಾದೆ, ನನಗೆ ಕೆಡುಕು ಮಾಡಿದವನನ್ನು ಒಬ್ಬ ಶನಿ ಬಂದ ಹಾಗೆ ಬಂದ, ರಾಹು ದಶೆಯಲ್ಲಿ ನಾನು ಸರ್ವನಾಶ ಆಗಿ ಹೋದೆ, ರಾಹು ನನ್ನನ್ನು ಲಗಾಡಿ ತೆಗೆದ, ಈ ರೀತಿಯಲ್ಲೆಲ್ಲ ಮಾತನಾಡಿದರೆ ಅದು ದೇವನಿಂದನೆ ಅಂತ ಕರೆಸಿಕೊಂಡು ಅದು ವಾಗ್ದೋಷಕ್ಕೆ ಕಾರಣ ಆಗ್ತದೆ. ಇದನ್ನು ನೆನಪಿಟ್ಟುಕೊಳ್ಬೇಕು. ಅದೇ ರೀತಿಯಾಗಿ ಆಧುನಿಕವಾಗಿರುವಂತಹ ಕೆಲವಾರು ವ್ಯಕ್ತಿಗಳ ಮಾತುಗಳು, ಅವರು ಹೇಳುವಂತಹ ಒಂದು ಏನು ತಪ್ಪಾಗಿ ತಿಳುವಳಿಕೆಯು ತಾವು ತಿಳಿಸಬೇಕು ಏನು ಅಂತ ಹೇಳಿದರೆ, ಚಂದ್ರನ ಮೇಲೆ ವ್ಯಕ್ತಿಗಳು ಹೋಗಿರುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿ ಹೋಗ್ತೇವೆ, ಆದರೆ ಅದನ್ನು ದೇವರು ಅಂತೇಳಿ ನೀವು ಪೂಜಿಸ್ತೀರಿ, ಎಷ್ಟು ಸರಿ ಅಂತೇಳಿ ತಿಳಿಸ್ತಾರೆ. ಇದು ಅತ್ಯಂತ ಮೂರ್ಖತನದ ಪ್ರಶ್ನೆ. ಇದು ಅಂತಹವರೇ ಕೇಳತಕ್ಕಂತಹ ಪ್ರಶ್ನೆ. ಅಲ್ಲ, ನಿಮ್ಮನ್ನು ಹೇಳಿದಲ್ಲ, ನಿಮಗೆ ಬಂದ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ. ತಿಳಿಸ್ತಾರೆ ಹೇಳಿದೆ. ಹೌದೌದು, ನೋಡುವವರಿಗೆ ಅಪಾರ್ಥ ಆಗ್ತದೆ. ನಾನು ನಿಮಗೆ ಹಾಗೆ ಹೇಳಿದ್ದು ಖಂಡಿತ ಹಾಗಲ್ಲ. ಚಂದ್ರ ಒಂದು ಗೋಲ ಆಕಾಶದಲ್ಲಿ ಉಂಟು. ಆ ಗೋಲದ ಮೇಲೆ ವಿಜ್ಞಾನಿಗಳು ಕಾಲಿಟ್ಟು ಬಂದಿದ್ದಾರೆ. ಒಂದು ರೀತಿಯಲ್ಲಿ ಅದು ಇನ್ನೂ ಸ್ಪಷ್ಟ ಆಗಲಿಲ್ಲ, ಅದರ ಬಗ್ಗೆ ಇವತ್ತಿಗೂ ವಿವಾದ ನಡೀತಾ ಉಂಟು. ಕೆಲವರದು ಸುಳ್ಳು, ಅದು ಹೋಗಲೇ ಇಲ್ಲ ಅಂತ ಇರಲಿ, ಅದು ಇಟ್ಟು ಬಂದಿದ್ದಾರೆ ಅಂತ ಭಾವಿಸುವ ನಮ್ಮ ವಿಜ್ಞಾನಿಗಳು ನಮಗೆ ಹೆಮ್ಮೆ. ಅಮೆರಿಕದವರಾಗಲಿ ಅಂತೂ ನಮ್ಮದೇ ಮೊದಲು ಅಂತ ಹೇಳಿಕೊಳ್ಬೇಕು ಅಂತ ಹೇಳಿಕೊಂಡಿದ್ದಾರೆ. ಇರಲಿ, ಅದು ಏನೇ ಇರಲಿ, ಅದು ಇಟ್ಟಿದ್ದಾರೆ ಎಂದೇ ಭಾವಿಸುವ. ಎಲ್ಲಿ ಇಟ್ಟದ್ದು?
ಚಂದ್ರನ ಎದೆಯ ಮೇಲೆ ಕಾಲಿಟ್ಟದ್ದ ಅಲ್ಲ. ಚಂದ್ರ ಯಾವ ಮೃಣ್ಮಯ ಗೋಲಕ್ಕೆ ಅಭಿಮಾನಿಯೋ ಆ ಮೃಣ್ಮಯ ಗೋಲದ ಮೇಲೆ ಕಾಲಿಟ್ಟು ಬಂದದ್ದು. ಈಗ ಭೂಮಿಯನ್ನು ಭೂತಾಯಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಭೂಮಿದೇವಿ, ಭಗವಂತನ ಹೆಂಡತಿ ಭೂದೇವಿ. ವಿಷ್ಣುವಿಗೆ ಇಬ್ಬರು ಹೆಂಡತಿಯರು, ಶ್ರೀದೇವಿ ಮತ್ತೆ ಭೂದೇವಿ. ಆ ಭೂದೇವಿ ಅಂತ ಇವಳನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ಅಮ್ಮ ಅಂತ ಅವಳ ಮಣ್ಣನ್ನು ಕಣ್ಣಿಗೆ ಒತ್ತಿಕೊಳ್ತೇವೆ. ನಾವು ಒಂದು ರಂಗ ಪ್ರವೇಶ ಮಾಡುವಾಗ ಅಥವಾ ಉಳುವಾಗ, ತೋಟದ ಗದ್ದೆಗೆ ನೆಲವನ್ನು ಮುಟ್ಟಿಕೊಂಡು ತಲೆಗೆ ಒತ್ತಿಕೊಂಡು ಕಬಡ್ಡಿ ಆಡುವಾಗ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡು ಭೂಮಿ ತಾಯಿಗೆ ನಮ್ಮ ಪ್ರಾರ್ಥನೆಯನ್ನು ಒಪ್ಪಿಸಿ ಹೋಗ್ತೇವೆ. ನಾವು ಅವಳ ಎದೆಯ ಮೇಲೆ ನಿಂತಿದ್ದೇವೆ, ಅದು ಹೇಗೆ ತಾಯಿ ಆಗ್ತಾಳೆ ಅಂತ ಕೇಳಿದರೆ ಆಗ್ತದಾ? ಇಲ್ಲ. ಈ ಎಲ್ಲ ಗ್ರಹರು 9 ಗ್ರಹರನ್ನು ನಾವು ಪ್ಲಾನೆಟಲ್ಲಿ ಸೌರಮಂಡಲದಲ್ಲಿ ಏನು ಕಾಣ್ತಾ ಇದ್ದೇವೋ ಅದೆಲ್ಲವೂ ಮೃಣ್ಮಯ ಗೋಲಗಳು. ಆ ಗೋಲಗಳಿಗೆ ಅಭಿಮಾನಿಗಳಾಗಿ ಒಬ್ಬೊಬ್ಬ ದೇವತೆಗಳಿದ್ದಾರೆ. ಈಗ ಒಬ್ಬ ಮನೆಗೆ ಒಬ್ಬ ಯಜಮಾನ ಇದ್ದ ಹಾಗೆ. ಆಗ ಏನು ಹೇಳ್ತಾರೆ, ಇದು ಇಂತಹವರ ಮನೆ, ಇದು ಆ ಮನೆಗೂ ಅವರಿಗೂ ಅಭೇದ ಎಂಬ ದೃಷ್ಟಿಯಲ್ಲಿ ಹೇಳುತ್ತಾರೆ, ಅವರ ಮನೆ ಅಂತ. ಅದೇ ರೀತಿ ಈ ವಿಜ್ಞಾನಿಗಳು ಯಾರ ಮೇಲೆ ಕಾಲಿಟ್ಟರೋ ಅದು ಚಂದ್ರನ ಮನೆ, ಚಂದ್ರನೇ ಅದಲ್ಲ. ಆ ಮೃಣ್ಮಯ ಗೋಲಕ್ಕೆ ಚಂದ್ರ ಅಭಿಮಾನಿ. ಈಗ ಮಂಗಳನ ಮೇಲೆ ನಮ್ಮ ಇಸ್ರೋ ವಿಜ್ಞಾನಿಗಳು ಒಂದು ಯಂತ್ರವನ್ನು ಕಳಿಸಿದ್ದಾರೆ, ಉಪಗ್ರಹವನ್ನು ಕಳಿಸಿ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಇದು ಮಂಗಳನ ತಲೆಯ ಮೇಲೆ ನಿಮ್ಮ ಯಂತ್ರ ಇಳಿದಿದೆ, ಅದನ್ನು ನೀವು ಮಂಗಳ ಎಂಬಂತಹ ನವಗ್ರಹ ದೇವತೆಯನ್ನು ಹೇಗೆ ಕರೀತೀರಿ ಕೇಳಿದರೆ ಅದು ದೇವತೆ ಅಲ್ಲ, ಅದು ಆ ದೇವತೆಯಿಂದ ಅಭಿಮನ್ಯವಾದಂತಹ ಒಂದು ಮಣ್ಣಿನ ಗೋಲ. ಇನ್ನೊಂದು ವಿಶೇಷ, ಪ್ರಶ್ನೆಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಪ್ರಧಾನಮಂತ್ರಿಗಳ ಬಾಯಿಯಿಂದ ಒಂದು ಮಾತು ಬಂತು ಆವತ್ತು. ಉಪಗ್ರಹ ಯಂತ್ರ ಮಂಗಳನ ಅಂಗಳದಲ್ಲಿ ಇಳಿದಾಗ ಆ ಯಂತ್ರಕ್ಕೆ ಮಾಮ್ ಅಂತ ಹೆಸರಿಟ್ಟಿದ್ರು. ಮಂಗಲ್ಕೋ ಮಾಮ್ ಮಿಲ್ಗಯಿ ಅಂತ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದರು. ಅದು ಎಷ್ಟು ಅರ್ಥಪೂರ್ಣವಾದ ಮಾತು ಅವರ ಬಾಯಿಂದ ಬಂದು, ಅವ್ರಿಗೆ ಗೊತ್ತಿದ್ದು ಹೇಳಿದ್ರೋ ಏನೊಂದು ಗೊತ್ತಿಲ್ಲ. ಈ ಮಂಗಳನನ್ನು ಭೂಮಿಯ ಮಗ ಅಂತ ಹೇಳ್ತಾರೆ. ಕುಜ ಅಂತ ಹೆಸರು. ಕು ಅಂದರೆ ಭೂಮಿ, ಜ ಅಂದರೆ ಹುಟ್ಟಿದ್ದು, ಕುನ ಜಾತಃ ಅಥವಾ ಭೂಮಿಯಿಂದ ಹುಟ್ಟಿದವ, ಆದ ಕಾರಣ ಅವ ಮಂಗಳ, ಕುಜ ಅಂತ ಹೆಸರು ಅವನಿಗೆ. ಹಾಗಾಗಿ ಭೂಮಿಯಿಂದ ಹೋದ ನೌಕೆ ಅವನ ಅಂಗಳವನ್ನು ತಲುಪಿದು ಅಂತಾದಾಗ ಅವನಿಗೆ ತಾಯಿಯಿಂದ ಒಂದು ಸಂದೇಶ ನನ್ನ ಬಳಿಗೆ ಬಂತು ಎಂಬ ಭಾವನೆ ಉಂಟಾಯಿತು. ಅದು ಪ್ರಧಾನಮಂತ್ರಿಗಳ ಬಾಯಿಯಿಂದ ಆಜ್ ಮಂಗಲ್ ಕೋ ಮಾಮ್ ಮಿಲ್ ಗಯಿ ಎಂಬ ಮಾತು ಅವರ ಬಾಯಿಂದ ಬಂತು. ಸಂದರ್ಭ ನೆನಪಾಯ್ತು, ಅದಕ್ಕೆ ಹೇಳಿದೆ. ಆ ರೀತಿ ಮಂಗಳನ ಮೇಲೆ ಯಂತ್ರ ಹೋಯಿತು, ಚಂದ್ರ ಮೇಲೆ ನಮ್ಮವರು ಕಾಲಿಟ್ಟು ಬಂದರು. ಈಗ ಸೂರ್ಯನಲ್ಲಿಗೆ ಆದಿತ್ಯ ಎಂಬ ಒಂದು ನೌಕೆ ನಮ್ಮ ಇಸ್ರೋ ವಿಜ್ಞಾನಿಗಳದ್ದು ಹತ್ತಿರಕ್ಕೆ ಹೋಗಿದೆ. ಇದೆಲ್ಲ ಅಂದ ಮಾತ್ರಕ್ಕೆ ಅವರೆಲ್ಲ ದೇವತೆಗಳಲ್ಲ, ಅದೆಲ್ಲ ಸುಳ್ಳು ಎಂಬಂತಹ ಮಾತುಗಳಿಗೆ ಅವಕಾಶ ಇಲ್ಲ. ಆ ಸೂರ್ಯ ಏನಿದ್ದಾನೆ ಅದು ಒಂದು ಉರಿತಾ ಇರತಕ್ಕಂತಹ ಒಂದು ಅಗ್ನಿಯ ಗೋಲ, ಬೆಂಕಿಯ ಗೋಲ. ಅದಕ್ಕೆ ಅಭಿಮಾನಿಯಾದಂತಹ ಒಬ್ಬ ದೇವತೆ ಇದ್ದಾನೆ, ಅವನು ಸೂರ್ಯ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತಾನೆ. ಅದೇ ಹೆಸರು ಇವನಿಗೆ ಬಂದಿದೆ. ಕುಜ ಅಂತ ಹೇಳುವ ಒಬ್ಬ ದೇವತೆ ಇದ್ದಾನೆ, ಅವನಿಂದ ಅಭಿಮನ್ಯವಾದಂತಹ ಒಂದು ಮೃಣ್ಮಯ ಗೋಲ, ಅದರ ಮೇಲೆ ನಮ್ಮ ಇಸ್ರೋಗಳ ವಿಜ್ಞಾನಿಗಳ ಯಂತ್ರ ಹೋಗಿ ಸಂಶೋಧನೆ ಮಾಡ್ತಾ ಇದೆ. ಅದು ಅವನ ಹೆಸರಿನಿಂದ ಅಭಿಮನ್ಯವಾಗಿದೆ, ಆದ ಕಾರಣ ಅದಕ್ಕೆ ಕುಜ ಅಂತ ಹೆಸರು. ಭೂಮಿ ತಾಯಿಯನ್ನು ತಾಯಿ ಅಂತ ಕರೆದು ಅವಳ ಮೇಲೆ ನಾವು ನಡೆದಾಡ್ತೇವೆ, ನಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ತೇವೆ. ಅಂದ ಮಾತ್ರಕ್ಕೆ ತಾಯಿ ಅಲ್ಲ ಹೇಗೆ ಹೇಳ್ತೀರಿ, ಮೂಢನಂಬಿಕೆ ಅಂತ ಹೇಳಲಿಕ್ಕೆ ಆಗ್ತದೆ. ಅದೇ ಈಗ ಒಬ್ಬ ವ್ಯಕ್ತಿಯ ಮನೆ ಅಂತ ಹೇಳಿದ್ರೆ, ಈಗ ನನ್ನ ಮನೆಗೆ ಯಾರಾದರೂ ಮನೆಯೊಳಗೆ ಬಂದು ಮೆಟ್ಟಿದ್ದು ಅಂತ ಹೇಳಿ ನನ್ನ ಮನೆ ಅಲ್ವಾ? ಅದೇ ನಿಮ್ಮ ಎದೆಯ ಮೇಲೆ ಕಾಲಿಟ್ಟದ್ದು ಅಂತ ಆಗ್ತದ, ನನ್ನ ಎದೆಯ ಮೇಲೆ ಕಾಲಿಟ್ಟದ್ದು ಅಂತ ಆಗ್ತದ? ಯಾವ ಕಾಲಕ್ಕೂ ಆ ರೀತಿ. ಅದು ಮನೆ ಯಜಮಾನ ಅಂತ ಹೇಳುವವರು ಹೊರಗಿರ್ತಾರೆ, ಎಲ್ಲೋ ಬೇರೆ ಕಡೆಯಲ್ಲಿ ಇರ್ತಾರೆ, ಅಥವಾ ಮನೆಯಲ್ಲೇ ಇರ್ತಾರೆ. ಆದ್ರೆ ಅವರ ಎದೆಯ ಮೇಲೆ ಇಟ್ಟದ್ದಲ್ಲ, ಯಜಮಾನ. ಅದು 21ನೇ ಶತಮಾನ. ಇವತ್ತು ನಾನು ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಾನು ಬಹಳ ಇದರಲ್ಲಿ ನೋಡ್ತೇನೆ, ನಾವು 21ನೇ ಶತಮಾನದಲ್ಲಿದ್ದೇವೆ, ನಾವು ಚಂದ್ರನ ಮೇಲೆ ಕಾಲಿಟ್ಟು ಬಂದಿದ್ದೇವೆ, ಇವತ್ತಿಗೂ ನೀವು ಚಂದ್ರನಿಗೆ ಅರ್ಘ್ಯ ಕೊಡುವುದು, ಸೂರ್ಯನಿಗೆ ಅರ್ಘ್ಯ ಕೊಡುವುದು ಒಂದು ಮೂರ್ಖತನವನ್ನು ಮಾಡ್ತೀರಿ, ಈ ರೀತಿ ಪ್ರಶ್ನಿಸುವವರು ನಮ್ಮ ಮಧ್ಯೆ ಬಹಳಷ್ಟು ಮಂದಿ ಇದ್ದಾರೆ. ಚಂದ್ರನ ಮೇಲೆ ಕಾಲಿಟ್ಟ ತಕ್ಷಣ ದೇವತೆ ಅಲ್ಲ ಅಂತೇನಾಗುವುದಿಲ್ಲ. ಆ ಗೋಲಕ್ಕೆ ಅಭಿಮಾನಿಯಾದಂತಹ ಒಬ್ಬ ದೇವತೆ ಇದ್ದಾನೆ, ಅವನು ಚಂದ್ರ. ಈ ಕೊನೆಯದಾಗಿ ನವಗ್ರಹ ವಿಷಯದಲ್ಲಿ ಬರುವುದಾದರೆ, ನವಗ್ರಹ ಹೋಮ, ಶಾಂತಿ, ಪೂಜೆ ಎಲ್ಲ ವಿಷಯದಲ್ಲಿ ಬರುತ್ತೆ. ಫಲಾಫಲಗಳು, ಇದನ್ನೆಲ್ಲವನ್ನು ಮಾಡಿದಂತಹ ವ್ಯಕ್ತಿಗೆ ಫಲಾಫಲಗಳು ಅಂತ ಹೇಳುವಂಥದ್ದು ಹೇಗೆ ಮಾಡಿದರೆ ಹೇಗೆ ದೊರಕ್ತದೆ? ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ, ಪೂಜಿತಾಹ ಪೂಜಮೇಷ್ಯಂತಿ ನಿರ್ದಹಂ ತ್ಯವಮಾನಿತಾಹ. ಯಾರು ನವಗ್ರಹರನ್ನು ಅವರಿಂದ ಸೂಚಿತವಾದ ಶುಭಾಶುಭ ಫಲಗಳನ್ನು ಚಿಂತಿಸಿಕೊಂಡು ದೋಷಗಳ ಪರಿಮಾರ್ಜನೆಗೆ ಅಥವಾ ಗುಣಗಳನ್ನು ತೋರಿಸಿಕೊಟ್ಟಾಗ ಕೃತಜ್ಞತಾ ರೂಪವಾಗಿ
ಅವರನ್ನು ಮುಂದಿಟ್ಟುಕೊಂಡು ನವಗ್ರಹರನ್ನು ಮುಂದಿಟ್ಟುಕೊಂಡು ಭಗವಂತನ ಆರಾಧನೆಯನ್ನು ಯಾರು ಮಾಡ್ತಾರೋ, ಅಂದರೆ ಸರ್ವನಿಯಾಮಕನಾದಂತಹ ನವಗ್ರಹರಿಗೂ ನಿಯಾಮಕನಾಗಿ ಒಂದು ಪರಶಕ್ತಿ ಉಂಟು, ಆ ಭಗವಂತನ ಆರಾಧನೆಯನ್ನು ಯಾರು ಮಾಡ್ತಾರೋ ಅಂತಹವರಿಗೆ ಪೂಜಿತಾ ಪೂಜಮೇಷ್ಯಂತಿ, ಅಂತಹ ಆರಾಧನೆಯನ್ನು ಮಾಡಿದವರನ್ನು ನವಗ್ರಹರು ಕೂಡ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನಿರ್ದಹಂತ್ಯವಮಾನಿತಾ, ಯಾರು ಆ ನವಗ್ರಹರನ್ನು ಅವಮಾನ ಮಾಡ್ತಾರೋ, ನಾನಾಗ ಹೇಳಿದ ಹಾಗೆ ಶನಿಯಿಂದ ಹಾಳಾದೆ, ಕುಜವನ್ನು ನನ್ನನ್ನು ಹಾಳು ಮಾಡಿದ, ರಾಹುವಿನಿಂದ ನನ್ನ ಸರ್ವಸ್ವ, ಈ ರೀತಿಯಾಗಿ ಅಪಮಾನ ಮಾಡ್ತಾರೋ ನಿರ್ದಹಂತಿ ಅಪಮಾನಿತ, ಅವರನ್ನು ಸರ್ವನಾಶ ಮಾಡಿ ಹಾಕ್ತಾರೆ. ಇದು ಅವರು ಕೊಡತಕ್ಕಂತಹ ಫಲದ ಸೂಚನೆಯೇ ವಿನಃ ಅವರು ಖುದ್ದಾಗಿ ಎಲ್ಲವನ್ನು ಮಾಡ್ತಾರೆ ಎಂದು ನಾವು ಭಾವಿಸಿ ಅವರ ಮೇಲೆ ದೋಷಾರೋಪ, ನವಗ್ರಹರ ಮೇಲೆ ದೋಷಾರೋಪವನ್ನು ಮಾಡುವುದು ಸರ್ವತಾ ತಪ್ಪು ಅಂತ ಹೇಳೋದು. ಖಂಡಿತವಾಗಿ ನವಗ್ರಹ ವಿಷಯದಲ್ಲಿ ಒಂದು ಒಳ್ಳೆ ರೀತಿಯ ಮಾಹಿತಿ ನೀಡುವ ಮೂಲಕವಾಗಿ ಆ ನವಗ್ರಹದ ಬಗ್ಗೆ ಸಂಪೂರ್ಣವಾಗಿ ಅರಿವು, ಅದರೊಂದಿಗೆ ತಪ್ಪು ಮಾತಾಡುವವರಿಗೆ ನೇರವಾದಂಥ ಮಾತುಗಳನ್ನು ನೀಡುವ ಮೂಲಕವಾಗಿ ಸಂಪೂರ್ಣವಾದಂತಹ ವಿವರವನ್ನು ನೀಡಿದ್ದಕ್ಕಾಗಿ ವಿದ್ವಾನ್ KR ಶಶಾಂಕ್ ಭಟ್ ನಾಲ್ಕೂರವರೇ ಇಲ್ಲಿವರೆಗೆ ಬಂದು ಸಂಪೂರ್ಣವಾದಂಥ ಮಾಹಿತಿ ನೀಡ್ತಾ ನಮ್ಮೆಲ್ಲರಿಗೂ ಕೂಡ ಅರಿವಾಗುವ ರೀತಿಯಲ್ಲಿ ಅರ್ಥವತ್ತಾದಂಥ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು, ಧನ್ಯವಾದಗಳು. ಆಸ್ತಿಕರೇ, ನವಗ್ರಹದ ಯಾವುದೇ ರೀತಿಯಾಗಿರುವಂತಹ ಶುಭ ಇರ್ಬೋದು, ಅಶುಭಗಳಿರ್ಬೋದು, ಅವುಗಳೆಲ್ಲವನ್ನು ಕೂಡ ಸರಳವಾಗಿ ನಿಮಗೆ ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೋದು ಅಂತ ಹೇಳುವಂಥ ಮಾಹಿತಿ ತಿಳಿಸುವ ಮೂಲಕವಾಗಿ ಆಯಾಯ ಅಭಿಮಾನಿ ದೇವತೆಗಳಿಗೆ ಆಯಾಯ ಧಾನ್ಯಗಳಿರುವಂಥದ್ದು, ಆಯಾಯ ಅಭಿಮಾನಿ ದೇವತೆಗಳಿಗೆ ಆಯಾಯ ವೃಕ್ಷಗಳನ್ನು ತಿಳಿಸಿದ್ದಾರೆ. ಅವೆಲ್ಲವನ್ನು ಕೂಡ ಪಾಲನೆ ಮಾಡುವ ಮೂಲಕವಾಗಿ ನಮಗೆ ಎಲ್ಲ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ಏನು ತಿಳಿಸ್ತಾ ಹೋಗ್ತಾರೆ, ಆ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಸರಿಪಡಿಸುವ ದೇವ ಅಂತ ಹೇಳುವ ಮೂಲಕವಾಗಿ ಅದನ್ನು ನೀಡುವ ಮೂಲಕವಾಗಿ ಯಾವುದೋ ಒಂದೊಳ್ಳೆ ರೀತಿ ಸತ್ಕರ್ಮ ಮಾಡುವಂತಹ ವ್ಯಕ್ತಿಗೆ ನೀಡುವ ಮೂಲಕವಾಗಿ ಆ ದೋಷವನ್ನು ಪರಿಹರಿಸಿಕೊಳ್ಳುವ ಅಂತ ಹೇಳ್ತಾ ಇವತ್ತಿನ ನವಗ್ರಹ ವಿಶೇಷವಾದಂತಹ ಶಕ್ತಿಗಳ ಬಗ್ಗೆ ಮಾಹಿತಿ ತಿಳಿಸಿದ ನಮಗೆಲ್ಲರಿಗೂ ಒಂದೊಳ್ಳೆ ರೀತಿಯಾಗಿರೋ ಅರ್ಥವತ್ತಾದ ಮಾಹಿತಿ ತಿಳಿಸಿದ್ದಕ್ಕಾಗಿ ಬಹಳ ಖುಷಿಯಿಂದ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಸಂಪೂರ್ಣವಾಗಿರುವಂಥ ಧರ್ಮ ನಂಬಿಕೆ ಕಾರ್ಯಕ್ರಮದಲ್ಲಿ ಮುಂದಿನ ವಾರ ಮತ್ತೊಂದು ರೀತಿಯಾಗಿರೋ ವಿಶೇಷವಾದಂಥ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲರೂ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.